Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಓಂ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರೀತಿಯ ಭಕ್ತರೇ, ಕಳೆದ ಬಾರಿ ನಾವು ಪೂಜ್ಯ ಸ್ವಾಮಿ ರಂಗನಾಥಾಂಜಿ ಮಹಾರಾಜ್ ಅವರ ಜೀವನದ ಘಟನೆಗಳನ್ನು ನಾವು ಮೆಲುಕು ಹಾಕಿದ್ವಿ. ನಾನು ಹೇಳಿದ್ದೆ, ನಮ್ಮ ಗುರುಗಳೂ ಹೌದು, ನನಗೆ ಮಂತ್ರದೀಕ್ಷೆ ನಾನು ಅವರಿಂದನೇ ಪಡೆದದ್ದು. ಅವ್ರ ಬಗ್ಗೆ ಕೆಲವು ಹಿರಿಯ ರಾಮಕೃಷ್ಣ ಮಠದ ಹಿರಿಯ ಭಕ್ತರಿಗೆ ಪರಿಚಯ ಸಾಕಷ್ಟು ಇದೆ. ಮುಂದಿನವ್ರಿಗೂ ಪರಿಚಯ ಆಗಲಿ ಅಂತ ಮಂಗಳೂರು ಆಶ್ರಮದವರು ಅವ್ರ ಬಗ್ಗೆ ಮಾತಾಡಿ ಅಂತ ಕೇಳ್ಕೊಂಡಾಗ ಕೆಲವು ಲಿಖಿತ ಅಲಿಖಿತ ರೆಕಾರ್ಡೆಡ್, ಕೆಲವು ನಾನ್ ರೆಕಾರ್ಡೆಡ್, ಅಂದರೆ ಈ ನಾವಾಗೆ ಕೇಳಿದಂಥ ಘಟನೆಗಳು, ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಒಂದಷ್ಟು 50 ನಿಮಿಷ ಅವರ ಜೀವನದ ಘಟನೆಗಳನ್ನು ನೋಡಿದ್ವಿ. ಅದಾದಮೇಲೆ ಮತ್ತೆ ಬೇಡಿಕೆ ಬಂದಿದೆ. ಮಂಗಳೂರು ಆಶ್ರಮದವರು ಮತ್ತೆ ಕೇಳಿದರು, ಇನ್ನೊಂದು 50 ನಿಮಿಷನೋ 1 ಗಂಟೆನೋ ಮತ್ತೆ ಪೂಜ್ಯ ಸ್ವಾಮೀಜಿ ಬಗ್ಗೆ ಮಾತನಾಡಿ ಕೆಲವರು ಕೇಳ್ಕೊಳ್ತಾ ಇದ್ದಾರೆ ಅಂತ. ಹಾಗಾಗಿ ಇದು 2ನೇ ಭಾಗ. ನಾವು ಕಳೆದ ನಮ್ಮ ಉಪನ್ಯಾಸದಲ್ಲಿ ಬಾಲ್ಯದಿಂದ ಪ್ರಾರಂಭ ಮಾಡಿ ಯಾವ ರೀತಿ ದಿವ್ಯತ್ರಯರ ಪ್ರಭಾವಕ್ಕೆ ಮಹಾರಾಜ್ ಅಂತೆಲ್ಲ ಹೇಳಿದಾಗ ನೀವು ತಿಳ್ಕೊಂಬಿಡ್ಬೇಕು, ಇಲ್ಲಿ ಪೂಜ್ಯ ಸ್ವಾಮಿ ರಂಗನಾಥಾಂಜಿ ಮಹಾರಾಜ್ ಅಂತ ಬಾಲ್ಯದಲ್ಲಿ ದಿವ್ಯತ್ರಯರ ಪ್ರಭಾವಕ್ಕೆ ಬಂದು ಮುಂದೆ ಊಟಿಗೆ ಬಂದು, ಅದಕ್ಕಿಂತ ಮುಂಚೆ ಸ್ವಾಮಿ ಸಿದ್ದೇಶ್ವರಾನಂದಜಿ ಪರಿಚಯ ಆಗಿ ಊಟಿಗೆ ಬಂದು ಮಹಾಪುರುಷ ಮಹಾರಾಜ್ ಸ್ವಾಮಿ ಶಿವಾನಂದರು ಇವರ ಹತ್ರ ಮಂತ್ರದೀಕ್ಷೆ ಪಡೆದು ಮೈಸೂರು ಆಶ್ರಮವನ್ನು ಸೇರಿಕೊಂಡು, ಆಮೇಲೆ ಅಲ್ಲಿ ಬೇಲೂರು ಮಠಕ್ಕೆ ಹೋದಾಗ ಸರ್ಗಾಚಿಗೆ ಹೋಗಿ ಸನ್ಯಾಸ ಆದಮೇಲೆ ಸ್ವಾಮಿ ಅಖಂಡಾಂಜಿ ಮಹಾರಾಜರ ಆಶೀರ್ವಾದವನ್ನು ಪಡೆದು ನಾನು ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನು ಜನಮನೆಗೆ ತಲುಪಿಸ್ಬೇಕು ಸೂಕ್ತ ರೀತಿಯಲ್ಲಿ ಅನ್ನೋ ಒಂದು ಅಭಿಲಾಷೆಯನ್ನು ಇಟ್ಟಾಗ ಅಖಂಡಾಂಜಿ ಮಹಾರಾಜ್ ಅವರಿಗೆ ಬ್ಲೆಸ್ ಮಾಡಿದ್ದ ಆಶೀರ್ವಾದ, ಅದರ ಫಲವಾಗಿಯೇ ಅವ್ರದ್ದು ಈ ರೀತಿಯಾಗಿ ಅದ್ಭುತವಾಗಿ ಮುಖ್ಯವಾಗಿ ವಿವೇಕಾನಂದ ವಿಚಾರಗಳನ್ನು ತಲುಪಿಸೋಕ್ಕೆ ಸಾಧ್ಯವಾಯಿತು ಅಂತ ಎಲ್ಲರ ಮಾತು. ಹಾಗಾಗಿ ಅವರ ಜೀವನ ಶೈಲಿ, ಅಧ್ಯಯನದ ರೀತಿ, ಅವರ ಹಂಬಲ ಇತ್ಯಾದಿ ಎಲ್ಲವನ್ನು ಕೆಲವು ವಿಚಾರಗಳನ್ನು ಘಟನೆಗಳನ್ನು ನಾವು ಮೆಲುಕು ಹಾಕಿದ್ವಿ. ಇವತ್ತು ಇನ್ನೂ ಒಂದಷ್ಟು ವಿಚಾರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡೋಣ. ಅದಾಗಲೇ ಸ್ವಾಮಿ ವಿವೇಕಾನಂದರು ಕೂಡ ನಿವೇದಿತ ಒಂದು ಕಡೆ ಹೇಳ್ತಾರೆ, ಯಾವ ವಿಚಾರ ಸಮಾಜದಲ್ಲಿ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರುತ್ತದೆ. ಯಾಕಂದರೆ ತುಂಬ ಜನಕ್ಕೆ ಒರೇಟರಿ ಸ್ಕಿಲ್, ಅದ್ಭುತವಾಗಿ ಮಾತನಾಡಬಲ್ಲರು ವಾಗ್ಮಿಗಳು ಸಾಕಷ್ಟು ಜನ ಇದ್ದಾರೆ ಸಮಾಜದಲ್ಲಿ. ಅದ್ಭುತವಾದ ಆಳವಾದ ಅಧ್ಯಯನವೂ ಇದೆ, ಅಷ್ಟೇ ನಿರರ್ಗಳವಾಗಿ ಪುಂಖಾನುಪುಂಖವಾಗಿ ಮಾತಾಡೋ ಸಾಮರ್ಥ್ಯವೂ ಪ್ರತಿಭೆಯೂ ಇದೆ. ಅದಕ್ಕೆ ಇದನ್ನು ಕುರಿತಂತೆ ನಿವೇತಾಗೆ ಸ್ವಾಮೀಜಿ ಹೇಳ್ತಾರೆ, ಇಟ್ ಈಸ್ ದ ಪರ್ಸನ್ಸ್ ಕ್ಯಾರೆಕ್ಟರ್ ನಾಟ್ ದ ಒರೇಟರಿ ಸ್ಕಿಲ್ ದಟ್ ಇನ್ಸ್ಪೈರ್ಸ್ ಮೆನ್. ಅಂದರೆ ಕೇವಲ ಮಾತು ವಾಗ್ಮತೆ ಪುಂಖಾನುಪುಂಖವಾಗಿ ಮಾತಾಡೋದಲ್ಲ, ವ್ಯಕ್ತಿಯ ಚಾರಿತ್ರ್ಯ ಅದು ಪ್ರಭಾವ ಬೀರೋದು. ಯಾರಾದರೂ ನಿಜವಾಗ್ಲೂ ಶುದ್ಧವಾದ ಜೀವನ ನಡೆಸಿ ಆತ ಮಾತಾಡ್ತಾನಲ್ಲ, ಆತನ ಮಾತು ಜನ ತಗೊಳ್ಳೋದು. ಕೇಳಿ ಭಾಳ ಅದ್ಭುತವಾಗಿದೆ ಅಂಥೇಳಿ ಶ್ಲಾಘನೆ ಮಾಡಿ ಅವನಿಗೊಂದು ಕೀರ್ತಿಯನ್ನು ಕೊಡ್ಬೋದು, ಆದರೆ ವ್ಯಕ್ತಿಗಳ ಜೀವನ ಪರಿವರ್ತನೆ ಆಗೋದಿಲ್ಲ. ಪರಿವರ್ತನೆ ಆಗೋದು ಇಟ್ಸ್ ಪರ್ಸನ್ಸ್ ಕ್ಯಾರೆಕ್ಟರ್
ನಾಟ್ ದ ಒರೇಟರಿ ಸ್ಕಿಲ್ ಅಂತ ವಿವೇಕಾನಂದ ನಿವೇದಿತ ಹೇಳ್ತಾರೆ. ಅದನ್ನು ಮಹಾರಾಜ್ ಜೀವನದಲ್ಲಿ ನಾವು ಕಾಣ್ಬೋದು. ಅದಕ್ಕಾಗಿ ಒಬ್ಬ ಸ್ಟೀಫನ್ ಅಂತ ಆಂಗ್ಲ ವ್ಯಕ್ತಿ, ಸಾಹಿತಿ, ಆತ ಬರಿತಾನೆ, ಈ ಲೋಕದಲ್ಲಿ ಮಹಾತ್ಮರೆಲ್ಲ ಬಂದು ಹೋಗ್ತಾರಲ್ಲ ಅವರ ಕುರಿತಂತೆ ಒಂದು ಮಾತನ್ನು ಬರಿತಾನಾತ. ಓದ್ತೇನೆ. ಬಾರ್ನ್ ಆಫ್ ದ ಸನ್, ದೇ ಟ್ರಾವೆಲ್ಡ್ ಎ ಶಾರ್ಟ್ ವೈಲ್ ಟುವರ್ಡ್ಸ್ ದ ಸನ್ ಆ್ಯಂಡ್ ಲೆಫ್ಟ್ ದ ವಿವಿಡ್ ಏರ್ ಸೈನ್ಡ್ ವಿತ್ ದೇರ್ ಆನರ್ ಅಂತ. ಬಾರ್ನ್ ಆಫ್ ದ ಸನ್, ದೇ ಟ್ರಾವೆಲ್ಡ್ ಎ ಶಾರ್ಟ್ ವೈಲ್ ಟುವರ್ಡ್ಸ್ ದ ಸನ್ ಆ್ಯಂಡ್ ಲೆಫ್ಟ್ ದ ವಿವಿಡ್ ಏರ್ ಸೈನ್ಡ್ ವಿತ್ ದೇರ್ ಆನರ್ ಅಂತ. ಸೂರ್ಯದಿಂದ ಬಂದವರು ಸೂರ್ಯನ ಬಳಿ ಮತ್ತೆ ಹೋಗ್ತಾ ಇದ್ದಾರೆ, ಹೋಗುವ ನಡುವೆ ಅವರ ಒಂದು ಛಾಯೆ ಇದನ್ನು ಬಿಟ್ಟು ಹೋಗ್ತಾರೆ ಅಂತ. ಆದ್ದರಿಂದ ಈ ನಿಟ್ಟಿನಲ್ಲಿ ಸ್ವಾಮಿ ರಂಗನಾಥಾಂಜಿ ಮಹಾರಾಜವರು, ನಾವು ಆಗಲೇ ನಮ್ಮ ಕಳೆದ ಉಪನ್ಯಾಸ ನೋಡಿದ್ವಿ, ಮಹಾರಾಜ್ ಅವರಿಗೆ ಒಂದು ಶ್ರೀಮಾತೆಯವರ ಸ್ವಪ್ನದಲ್ಲಿ ದರ್ಶನ ಆಗಿತ್ತು ಇತ್ಯಾದಿ ಆ ಘಟನೆಗಳೆಲ್ಲ ಮೆಲ್ಕು ಹಾಕ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದೆರಡು ವಿಚಾರ ಹೇಳೋದಾದರೆ, ಅವರ ಸೇವಕರೇ ಇದನ್ನು ಉಲ್ಲೇಖ ಮಾಡ್ತಾರೆ, ಮಹಾರಾಜರ ಸೇವಕರು. ಮಹಾರಾಜರು ಶ್ರೀಮಾತೆಯವರಲ್ಲಿ ಪ್ರಾರ್ಥನೆ ಇತ್ತಂತೆ, ನಿನ್ನ ದರ್ಶನ ದಿನಕ್ಕೆ ಒಮ್ಮೆಯಾದರೂ ನನಗೆ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ರಂತೆ. ಆದ್ದರಿಂದ ಅವರು ಬರೀತಾರೆ, ಬಹುಶಃ ಇದು ಶ್ರೀಮಾತೆಯವರು ಅವರಿಗೆ ಒದಗಿಸಿಕೊಟ್ಟಿದ್ದರು ಅಂತ ಕಾಣುತ್ತದೆ. ಅವರ ಜೀವನವನ್ನು ನಾವು ಜೊತೆಗಿದ್ದು ನೋಡಿದಾಗ ಮದರ್ ಹ್ಯಾಡ್ ಫುಲ್ಫಿಲ್ಡ್ ದಿಸ್ ಡಿಸೈರ್ ಅಂತ ಹೇಳ್ತಾರವರು. ಅದಕ್ಕೆ ಸರಿದೂಗುವಂಥ ಒಂದು ಘಟನೆಯನ್ನು ಕೂಡ ಅವರು ಉಲ್ಲೇಖ ಮಾಡ್ತಾರೆ. ದುರ್ಗಾ ಪೂಜೆ ನಿಮಗೆಲ್ಲ ಗೊತ್ತಿರುತ್ತೆ, ಯಾರು ಬೇಲುಮಠಕ್ಕೆ ಹೋಗುತ್ತಾರೋ ಈ ಪರಂಪರೆ ಪರಿಚಯ ಇದೆಯೋ, ಅಲ್ಲಿ ಭಾಳ ದೊಡ್ಡ ಗ್ರ್ಯಾಂಡ್ ಸ್ಕೇಲ್, ಅಂದರೆ ಮುಖ್ಯವಾಗಿ ಪೂಜೆ ವಿಚಾರದ ಗ್ರ್ಯಾಂಡ್ ಸ್ಕೇಲ್, ಎಲ್ಲವನ್ನು ಚಾಚು ಚಪ್ಪದ ಅದ್ಭುತವಾಗಿ ಪೂಜಾ ಪರಿಕರವನ್ನು ತಯಾರಿ ಮಾಡಿ ಅದ್ಭುತವಾಗಿ ಪೂಜೆ ನಡೆಯುತ್ತೆ. ದುರ್ಗಾ ಪೂಜೆ ಎಲ್ಲ ನಡೀತು, ವಿಜಯದಶಮಿ ಬಂದಿದೆ. ಅವತ್ತು ದುರ್ಗಾ ಪ್ರತಿಮೆಯನ್ನು ಅಲ್ಲೇ ಶ್ರೀಮಾತೆಯವರ ಮಂದಿರ ಇದೆಯಲ್ಲ ಅದರ ಎದುರುಗಡೆ ಇರ್ತಕ್ಕಂಥ ಗಂಗಾ ಘಾಟ್, ಮದರ್ಸ್ ಘಾಟ್, ಅಲ್ಲಿ ನಾವು ವಿಸರ್ಜನೆ ಮಾಡೋದು ಬೇಲೂರು ಮಠದಲ್ಲಿ. ದುರ್ಗಾ ಪೂಜೆ ಆಯಿತು, ವಿಜಯದಶಮಿ ಬಂತು, ಅವತ್ತು ವಿಸರ್ಜನೆ ಅಲ್ಲಿಂದ ಮಂಟಪದಿಂದ ಕರ್ಕೊಂಬಂದರು, ಇಲ್ಲಿ ಶ್ರೀಮಾತೆಯವರ ಮಂದಿರದ ಮುಂದೆ ಇಟ್ಟು ಆರತಿ ಇತ್ಯಾದಿ ಎಲ್ಲ ಮಾಡಿ ಒಂದಷ್ಟು ಡೋಲು ಅದು ಇದು ಎಲ್ಲ ಹೊಡೆಯುತ್ತಾರೆ. ಅದೆಲ್ಲ ಆದಮೇಲೆ ದುರ್ಗೆಯನ್ನು ವಿಸರ್ಜನೆ ಮಾಡ್ತಾರೆ. ಆ ಸಮಯದಲ್ಲಿ ಮಹಾರಾಜು ಬೇಲೂರು ಮಠದಲ್ಲಿ ಇದ್ದರು, ಪ್ರೆಸಿಡೆಂಟ್ ಆಫ್ ದ ಆರ್ಡರು. ಅವರು ಬಂದು ಶ್ರೀಮಾತೆಯವರ ಆ ಮಂದಿರದ ಮುಂದೆ ಒಂಚೂರು ಜಾಗ ಇದೆಯಲ್ಲ, ಕಾರಿಡಾರ್, ಅಲ್ಲಿ ಅವ್ರಿಗೆ ಚೇರನ್ನು ಹಾಕಿ ಸೇವಕರ ಜೊತೆಗೆ ನಿಂತಿದ್ದರು. ಅವರು ನೋಡ್ತಾ ಇದ್ರು. ಆಗ ಬಹುಶಃ ಮಹಾರಾಜಿಗೆ ಆ ದುರ್ಗೆ ಕಾಣ್ತಾ ಇಲ್ಲ, ಅವ್ರಿಗೆ ಸ್ವಯಂ ಶ್ರೀಮಾತೆ ಶಾರದಾ ದೇವಿಯವರೇ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವಾಗ ಜೋರು ಕೂತ್ಕೊಂಡ್ರಂತೆ, ಅಲ್ಲಿದ್ದಾರೆ ಶ್ರೀಮಾತೆಯವರೇ ಇದೆ ಕೂತ್ಕೊಂಡಿದ್ದಾರೆ, ಶ್ರೀಮಾತೆಯವರು ಕೂತ್ಕೊಂಡಿದ್ದಾರೆ ಅಂತ. ಸೊ ಎಲ್ಲರೂ ಏನಾಯಿತು ಅಂತ ಹೀಗೆ ನೋಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಪ್ರತಿಮೆಯನ್ನು ನೀರಿಗೆ ವಿಸರ್ಜನೆ ಮಾಡಲು ಕೊಂಡೊಯ್ತಾ ಇದ್ದೀನಿ, ನೀರು ಮುಳುಗಿಸ್ತಾ ಇದ್ದಾರೆ. ಆವಾಗ ಇದು ಅಕ್ಕಪಕ್ಕದವ್ರು, ಯಾಕೆ ಜೀವಂತವಾದ ಶ್ರೀಮಾತೆಯವ್ರನ್ನ ಯಾಕೆ ನೀರಿಗೆ ಬಿಡ್ತಾ ಇದ್ದೀರಾ, ಜೀವಂತವಾದ ಶ್ರೀಮಾತೆಯವ್ರನ್ನ ಯಾಕೆ ನೀರು ಬಿಡ್ತಾ ಇದ್ದೀರಾ ಅಂತ ಯಾರಿಗೂ ಅವ್ರು ಏನು ಹೇಳ್ತಾರೆ ಅಂತ ಅರ್ಥ ಆಗಿಲ್ಲ. ಆಮೇಲೆ ಮ್ಯಾನೇಜರ್ಮಾರನ್ನ ಕರೆಸ್ಬಿಟ್ಟು ವಿಸರ್ಜನೆಯನ್ನು ನಿಲ್ಲಿಸಬೇಕು, ಯಾಕೆ ವಿಸರ್ಜನೆ ಮಾಡ್ತಾರೆ, ಜೀವಂತವಾದ ಶ್ರೀಮಾತೆಯವರು, ಜೀವಂತವಾದ ತಾಯಿ, ಅವಳನ್ನ ಯಾಕೆ ಮುಳುಗಿಸ್ತಾ ಇದ್ದೀರಾ ಅಂಥೇಳಿ ಬೇರೆಯವರು ಯಾರಿಗೂ ಅದು ಅರ್ಥ ಆಗಲಿಲ್ಲ. ಕೊನೆಗೆ ಆ ವಿಸರ್ಜನೆ ಕಾರ್ಯಕ್ರಮ ನಮ್ಮ ಕಡೆಯಿಂದ ಆ್ಯಸ್ ಎ ರಿಚುವಲ್ ಮಾಡಲೇಬೇಕಲ್ಲ, ಮುಗಿಸ್ಬಿಟ್ರು. ಆಮೇಲೆ ಅದಕ್ಕೆ ಸ್ವಾಮಿ ರಂಗನಾಥಾಂಜಿ ಮಹಾರಾಜ್ ಅದೇ ಕಡೆಯಂತೆ ಇನ್ಯಾವತ್ತೂ ಅವರು ವಿಸರ್ಜನೆಗೆ ಬರಲೇ ಇಲ್ಲ. ಬಿಕಾಸ್ ಹಿ ಹ್ಯಾಡ್ ಎ ವಿಷನ್ ಆಫ್ ಹೋಲಿ ಮದರ್ ಅಂತ, ಅಂದರೆ ಪ್ರತಿ ದಿವಸ ಆಗ್ತಾಯಿತ್ತು ಅಂತ ಅವ್ರ ಸೇವಕರು ಬರ್ತಾರೆ. ಆಮೇಲೆ ಈ ದುರ್ಗಾ ಪೂಜೆಯಲ್ಲಿ ಅಷ್ಟಮಿ ದಿವಸ ಈ ಕುಮಾರಿ ಪೂಜೆ ಮಾಡ್ತಾರೆ. ಅದು ಭಾಳ ವಿಶೇಷ. ಈ ಕುಮಾರಿ ಪೂಜೆ ಮಾಡಿದಾಗ ಯಾರು ಮಹಾಧ್ಯಕ್ಷರು ಮತ್ತು ಇನ್ನೆಲ್ಲ ಹಿರಿಯ ಸನ್ಯಾಸಿಗಳು ಕೂಡ ಭಾಗವಹಿಸ್ತಾರೆ. ಎಲ್ಲ ಸನ್ಯಾಸಿಗಳು ಭಾಗವಹಿಸ್ತಾರೆ, ಹಿರಿಯ ಸನ್ಯಾಸಿಗಳು ಭಾಗವಹಿಸ್ತಾರೆ, ಎಲ್ಲರೂ ಬಂದು ಕೂತಿರ್ತಾರೆ. ಮಹಾರಾಜರು ಕೂಡ ಮೂಲೆಯಲ್ಲಿ ಒಂದು ಚೇರ್ ಮೇಲೆ ಕೂತ್ಕೊಂಡು ಕುಮಾರಿ ಪೂಜೆ. ಆಗಲೂ ಕೂಡ ಅವರು ಶ್ರೀಮಾತೆಯವ್ರನ್ನ ಕಾಣ್ತಾ ಇದ್ದರು ಆ ಕುಮಾರಿಯಲ್ಲಿ ಅಂತ ಈ ಸೇವಕರು ಉಲ್ಲೇಖ ಮಾಡ್ತಾರೆ. ಅವಾಗ ಅವರು ಯಾವ ರೀತಿ ಇರ್ತಾಯಿದ್ರು, ಇಡೀ ಕುಮಾರಿ ಪೂಜೆ ಆಗಬೇಕಾದ್ರೆ ಅವರು ಒಂದು ಬಟ್ಟೆಯನ್ನು ಬಾಯಿಗೆ ಗಟ್ಟಿಗೆ ಮುಚ್ಚಿಟ್ಕೊಂಡು ಕೂತ್ಕೊಳ್ತಾ ಇದ್ರಂತೆ.
ಯಾಕೆ ಅಂದರೆ ಅವರು ಭಾವುಕರಾಗಿ ಜೋರಾಗಿ ಏನಾದರೂ ಹತ್ತುಬಿಟ್ರೆ ಅಲ್ಲಿ ಇದ್ದವ್ರಿಗೆಲ್ಲ ಗಡಿಬಿಡಿ ಗಲಿಬಿಲಿ ಆಗುತ್ತೆ. ಆದ್ದರಿಂದ ಅವ್ರ ಎಮೋಷನ್ಸ್ನ ಭಾವನೆಯನ್ನು ವ್ಯಕ್ತಗೊಳಿಸಬಾರದು ಎಂಬ ಉದ್ದೇಶದಿಂದ ಕುಮಾರಿ ಪೂಜೆಯಲ್ಲಿ 3/4 ಗಂಟೆನೂ ಕೂಡ ಬಟ್ಟೆಯನ್ನು ಗಟ್ಟಿಗೆ ಬಾಯಿಗೆ ಮುಚ್ಕೊಂಡು ಕೂತ್ಕೊಳ್ಳೋರಂತೆ. ವಿವೇಕಾನಂದ್ರ ಬಗ್ಗೆ ಅಷ್ಟು ಅದ್ಭುತವಾಗಿ ಮಾತಾಡ್ತಾಯಿದ್ರು. ಫುಲ್ ಆಫ್ ವಿವೇಕಾನಂದ ಬ್ಲಡ್ ಕಾರ್ಪಸಲ್ಸ್ ಒಳಗಡೆ ಅವರೇ ಹೇಳದಂತೆ. ಆದರೂ ಕೂಡ ಅದರ ಒಟ್ಟಿಗೆ ಅವ್ರಿಗೆ ಶ್ರೀಮಾತೆ ಮೇಲೆ ಅಪಾರವಾದ ಶ್ರದ್ಧೆ ಮತ್ತು ನಿತ್ಯವೂ ಒಮ್ಮೆಯಾದರೂ ಕೂಡ ಶ್ರೀಮಾತಾ ದರ್ಶನ ಆಗ್ತಿರಬಹುದು ಅಂತ ಅವ್ರ ಸೇವಕರೇ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಆಮೇಲೆ ಅವರ ಜೀವನದಲ್ಲಿ ಮುಂಚೆ ನಾವು ನೋಡಿದಂತೆ ಸ್ವಾಮೀಜಿನೇ ಲಿವಿಂಗ್ ಡೇಂಜರಸ್ಲಿ ಮೊದಲಿಂದ ಅವ್ರ ಬಾಲ್ಯದಿಂದಲೇ ಅದೇನು ಯಾವಾಗಲೂ ಹೋರಾಟದ ಜೀವನ. ಅವ್ರಿಗೆ ಅದರಲ್ಲಿ ಭಾಳ ಆಸ್ಥೆಯೂ ಇತ್ತು. ಹಾಗಾಗಿ ಅವರೆಲ್ಲ ಹೋರಾಟಗಳಿಗೂ ಸದಾ ಸಿದ್ಧರೂ ಇದ್ದರು. ಅವರು ಈ ಸಿದ್ದೇಶ್ವರಾಂಜಿ ಮಹಾರಾಜ್ ಜೊತೆಗೆ ಮೈಸೂರು ಆಶ್ರಮಕ್ಕೆ ಮಹಾಪುರುಷ ಮಹಾರಾಜ್ ಹೇಳ್ತಾರಲ್ಲ, ಯು ಸರ್ವ್ ಗೋಪಾಲ್ ಅಂತಂದರೆ ಸಿದ್ದೇಶ್ವರ ಅಂದರೆ ಹಳೆಯ ಹೆಸರು, ಪೂರ್ವಾಶ್ರಮದ ಹೆಸರು. ಸಿದ್ದೇಶ್ವರನ ಸೇವೆ ಮಾಡಿ ನೀನು ಅಂತ. ಯಾವಾಗ ಮೈಸೂರು ರಾಮಕೃಷ್ಣ ಆಶ್ರಮಕ್ಕೆ ಬಂದು ಅವರು ಬ್ರಹ್ಮಚಾರಿಯಾಗಿ ಸೇರಿಕೊಂಡ್ರು, ಆವಾಗ ಏನೇನು ಅವರೇ ಮಹಾರಾಜ ಮುಂದೆ ಹೇಳ್ತಾಯಿದ್ರು. ಅವರು ರೆಗ್ಯುಲರಾಗಿ ಡೊನೇಷನ್ ಕಲೆಕ್ಟ್ ಮಾಡಬೇಕಂದ್ರೆ ಸೈಕಲ್ನಲ್ಲಿ ಎಲ್ಲ ಇಡೀ ಮೈಸೂರು ಸುತ್ತಾಕೊಂಬರ್ಬೇಕು. ಆಮೇಲೆ ಆಶ್ರಮದಲ್ಲಿ ಅವ್ರು ತಗೊಂಡಾಗ ಅಡುಗೆ ಭಟ್ರಿರಲಿಲ್ಲ, ಇವರೇ ಅಡುಗೆ ಮಾಡಬೇಕು. ಕೇವಲ ಅಡುಗೆ ಮಾಡೋದಲ್ಲ, ಅಡುಗೆ ಮಾಡಬೇಕು, ಅಡುಗೆ ಆದಮೇಲೆ ಪಾತ್ರೆ ತೊಳಿಬೇಕು, ಪಾತ್ರೆ ತೊಳೆದಾದ್ಮೇಲೆ ಗಾರ್ಡನಿಂಗ್ ಮಾಡಬೇಕು, ಗಾರ್ಡನಿಂಗ್ ಮಾಡಿದ ಮೇಲೆ ಈ ಅಡುಗೆ ಆಗಿನ ಕಾಲದಲ್ಲಿ, ಈಗಾದರೆ ನಮ್ಮದು ಒಲೆ ಗ್ಯಾಸ್ ಎಲ್ಲ ಇದೆ, ಆಗಿನ ಕಾಲದಲ್ಲಿ ಕಟ್ಟಿಗೆನಲ್ಲೇ ಅಡುಗೆ ಮಾಡಬೇಕು, ಬೇಕಾದ ಕಟ್ಟಿಗೆದ ವ್ಯವಸ್ಥೆ ಇರಬೇಕು. ಆಮೇಲೆ ಯಾರ್ಯಾರು ಕಟ್ಟಿಗೆಯಲ್ಲಿ ಅಡುಗೆ ಮಾಡಿರ್ತಾರೆ ಅವ್ರಿಗೊಂದು ವಿಚಾರ ಗೊತ್ತಿರ್ತದೆ. ಏನು, ಕಟ್ಟಿಗೆನ ಅವೆಲ್ಲ ಇಟ್ಟು ಪಾತ್ರೆಗಳನ್ನೆಲ್ಲ ಇಟ್ಟ ಮೇಲೆ ಮಧ್ಯೆ ಕಟ್ಟಿಗೆನ ಮತ್ತೆ ಮುಂದೆ ತಳ್ತಾ ಇರಬೇಕು. ಇಲ್ಲಾಂದ್ರೆ ಮುಂದೆ ಕೆಂಡ ಹಾಗೆ ಉಳಿಯುತ್ತೆ, ಹಿಂದೆ ಕಟ್ಟಿಗೆ ಉರಿಯೋದು ನಿಂತೋಗ್ತದೆ. ಅದರಿಂದ ನೀವು ಕಾನ್ಸ್ಟೆಂಟ್ ಫೈರ್ ಇರಬೇಕಂದ್ರೆ ಏನು ಮಾಡಬೇಕು, ಈ ಕಟ್ಟಿಗೆನ ಒಂದು ಕೈಯಲ್ಲಿ ಮೇಲೆ ಮಧ್ಯೆ ತಳ್ತಾ ಇರಬೇಕು. ಅದಕ್ಕೆ ಮಹಾರಾಜು ಏನು ಮಾಡ್ತಾಯಿದ್ರು ಅಂತಂದರೆ, ಅವರೇ ಹೇಳಿದರು, ಅವರು ಏನನ್ನು ಅಧ್ಯಯನ ಮಾಡಬೇಕಿತ್ತು ಆ ಪುಸ್ತಕವನ್ನು ಬಲಗೈ ಇಟ್ಕೊಂಡು ಈ ಅಗ್ನಿಯನ್ನು ಎಡಗೈಯಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ರಂತೆ. ಆಮೇಲೆ ಯಾವಾಗ ಪಾತ್ರೆ ತೊಳಿತಾಯಿದ್ರು ಅವಾಗ ಎರಡು ಕೈ ಬ್ಯುಸಿ ಅಲ್ಲ, ಪಾತ್ರೆ ತೊಳಿಬೇಕಾದ್ರೆ ಏನು ಓದ್ದೆ ಅದನ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಇದ್ರಂತೆ. ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೂ ಕೂಡ ಅವರು ತಮ್ಮ ವೈಯಕ್ತಿಕ ಜಪ ಧ್ಯಾನಗಳಿಗಾಗೂ ಒಂದಷ್ಟು ಸಮಯವನ್ನು ಇದ್ರ ಮಧ್ಯ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಂತೆ. ಇಷ್ಟಲ್ಲದೆ ಸ್ವಾಮಿ ಸೋಮಾನಂದರಿಗೆ ಹೇಳ್ತಾಯಿದ್ರು. ಅವ್ರಿಗೆ ಸ್ವಾಮಿ ಸೋಮಾನಂದರು ಹಿರಿಯ ಸ್ವಾಮಿಗಳಿದ್ರು. ಇವ್ರಿಗೆ ಹೇಳೋರಂತೆ, ಗಾಸ್ಪಲ್ ಆಫ್ ರಾಮಕೃಷ್ಣ ವಚನವೇದ ಮತ್ತು ವಿವೇಕಾನಂದರ ಸಾಹಿತ್ಯ ಇದ್ರ ಮೇಲೆ ನೋಟ್ಸ್ ತಯಾರು ಮಾಡು ಅಂತ ಹೇಳೋರಂತೆ. ಆಮೇಲೆ ಅದ್ರ ಮೇಲೆ ಅವ್ರ ಸಮಯ ಸಿಗ್ತಾ ಒಂದಷ್ಟು ನೋಟ್ಸ್ ತಯಾರು ಮಾಡೋರು. ನೋಟ್ಸ್ ತಯಾರು ಮಾಡಿಬಿಟ್ಟು ಇದನ್ನು ಹೋಗಿ ಮೈಸೂರು ಜೈಲಿನಲ್ಲಿ ಅಲ್ಲಿರ್ತಕ್ಕಂಥ ಖೈದಿಗಳಿಗೆ ಇದನ್ನೆಲ್ಲ ಹೋಗಿ ಓದೋರು, ನೋಟ್ಸ್ ಮಾಡಿದ್ದ ನೋಟ್ಸನ್ನು. ಇದರೊಂದಿಗೆ ಅವರು ಶಾಸ್ತ್ರವನ್ನೂ ಕೂಡ, ಶಾಸ್ತ್ರದ ಮೇಲೆ ನೋಟ್ಸ್ ಮಾಡ್ತಾಯಿದ್ರು. ಏನೋ ಅಡುಗೆ ಮಾಡಿಕೊಂಡು, ಪಾತ್ರೆ ತೊಳ್ಕೊಂಡು, ಗಾರ್ಡನಿಂಗ್ ಮಾಡಿಕೊಂಡು, ಡೊನೇಷನ್ಗೆ ಸೈಕಲ್ ಓಡಾಡಿಕೊಂಡು, ಮಧ್ಯ ಪೂಜೆ ಇದ್ದ ಪೂಜೆ ಮಾಡಿ, ಸಂಘ ಆರತಿಗೆ ವ್ಯವಸ್ಥೆ ಮಾಡಿ, ಎಲ್ಲ ಕೆಲಸ ಮಾಡಿ, ಅವ್ರ ಜಪಧ್ಯಾನ ಮಾಡಿ, ಜೊತೆಗೆ ಇಷ್ಟೆಲ್ಲ ಅಧ್ಯಯನ ಸಮಯ ಸಿಕ್ಕಿದ್ರೆ ಅವರು ಯಾವುದಾದ್ರು ಒಂದು 24 ಗಂಟೆಯೂ ಅವರು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ರು. ಹಾಗಾಗಿ ಅವ್ರು ಹೇಳಿದ್ರು, ಲೀವ್ ಡೇಂಜರಸ್ಲಿ ಅವ್ರಿಗೂ ಶುರುವಿನಲ್ಲೇ ಪ್ರಾರಂಭ ಆಯಿತು. ಆಮೇಲೆ ಈ ಅವರು ರಂಗೂನಲ್ಲಿದ್ದರು, ಅಲ್ಲಿ ನಡ್ಕೊಂಬಂದರು ಇತ್ಯಾದಿಗಳನ್ನು ನಾವು ಕಳೆದ ಬಾರಿ ನೋಡಿದ್ವಿ. ಅಲ್ಲಿ ಇನ್ನೊಂದು ನಾವು ನೆನ್ಪು ಮಾಡ್ಕೋಬೇಕಾದ ಅಂಶ ಏನು ಅಂತಂದರೆ, ಯಾವಾಗ ಅವರು ಗೌರ್ಮೆಂಟು ಫ್ಲೈಟ್ ಆಫರ್ ಮಾಡಿದ್ರು, ಇಲ್ಲ ನಾನು ಎಲ್ಲ ಸಾಮಾನ್ಯ ಜೊತೆಗೆ ನಾನು ನಡ್ಕೊಂಡು ಹೋಗ್ತೇನೆ ಅಂತ ನಡ್ಕೊಂಡು ಬಂದರು ರಂಗೂನಿಂದ. ಅವಾಗ ದಾರಿ ಮಧ್ಯೆ ಬರೋ ಹೊತ್ತಿಗೆ ಅವ್ರು ಹೇಳ್ತಾರೆ, ತುಂಬ ಜನಕ್ಕೆ ಕಾಲರಿಂದ ಎಷ್ಟೋ ಜನ ಸತ್ತೋಗಿದ್ರು, ಆ ಶವಗಳ ಮಧ್ಯೆನೇ ನಡ್ಕೊಂಬರ್ಬೇಕಿತ್ತು. ಆಮೇಲೆ ತುಂಬ ಜನ ನರಳುತ್ತಾ ಇದ್ದಾರೆ. ಇವರೇನು ಮಾಡಿದ್ರು, ಮಹಾರಾಜು ಅವ್ರ ಜೊತೆಗೊಬ್ಬ ಡಾಕ್ಟ್ರು ಕೂಡ ನಡ್ಕೊಂಬರ್ತಾ ಇದ್ದಂತೆ. ಆವಾಗ ಮಹಾರಾಜ್ ಏನು ಮಾಡಿದ್ರು ಅಂತಂದರೆ, ಒಂದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಔಷಧಿಗಳನ್ನು ಅವರು ಜೋಬ್ನಲ್ಲಿ ಬ್ಯಾಗಲ್ಲಿ ಇಟ್ಕೊಂಡು ಬಂದಿದ್ದರು. ಎಲ್ಲೆಲ್ಲಿ ಸಾಧ್ಯವೋ, ಇವ್ರಿಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಅವ್ರಿಗೆ ಡಾಕ್ಟ್ರು ಟೆಸ್ಟ್ ಮಾಡ್ತಾ ಇದ್ದ. ಆಮೇಲೆ ಇವರು ಮೆಡಿಸಿನ್ಸ್ ಕೊಟ್ಟು ಅವ್ರಿಗೆ ಸ್ವಲ್ಪ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡ್ತಾ ಮುಂದೆ ಬಂದರು. ಆಮೇಲೆ ಬಂದಾಗ ಏನಾಯಿತು, ಒಂದು ದೊಡ್ಡ ನದಿ ಮಧ್ಯ,
ಈಗ ನದಿ ದಾಟೋದು ಹೇಗೆ? ಕೊನೆಗೆ ಒಂದು ದೋಣಿ ಸಿಕ್ತು. ಆ ದೋಣಿ ಎಲ್ಲ ಹತ್ತಿದ್ರು. ಒಂದು ದೊಡ್ಡ ದೋಣಿ, ಸಣ್ಣದಲ್ಲ, ದೊಡ್ಡ ದೋಣಿ. ಆ ದೋಣಿ ಹತ್ತಿ ಎಲ್ಲ ಬರ್ತಾಯಿದ್ರು ಮುಂದೆ. ಅಷ್ಟೊತ್ತಿಗೆ ಸರಿಯಾಗಿ ಜೋರು ಬಿರುಗಾಳಿ ಶುರು ಆಗೋಯ್ತಂತೆ. ಯಾವಾಗ ಜೋರು ಬಿರುಗಾಳಿ ಶುರು ಆಯಿತು, ದೋಣಿ ಅಲ್ಲೋಲ ಕಲ್ಲೋಲಾಗಿ ಕ್ಯಾಪ್ಸೈಸ್ ಮುಳುಗೋಗ್ಬಿಡ್ತು ದೋಣಿ. ಆವಾಗ ಯಾರ್ಯಾರಿಗೆ ಈಜು ಬರ್ತೋ, ಯಾರು ದೋಣಿಯನ್ನು ಚಲಿಸ್ತಾ ಇದ್ನೋ, ಅಂಬಿಗ ಮತ್ತು ಮಹಾರಾಜು ಮತ್ತು ಕೆಲವರು ಮಾತ್ರ, ಈಜು ಬಲ್ಲೋರು ಮಾತ್ರ ಈಜ್ಕೊಂಡು ಬಂದು ಅಲ್ಲೊಂದು ದ್ವೀಪವನ್ನು ಸೇರಿದ್ರು. ಇನ್ನು ಮಿಕ್ಕಿ ಜನ ನೀರಿನಲ್ಲಿ ಮುಳುಗಿ ಸತ್ತೋದ್ರಂತೆ. ಸರಿ, ಈ ದ್ವೀಪಕ್ಕೆ ಬಂದ್ರೆ ಅಲ್ಲೂ ಏನಾದ್ರು ದ್ವೀಪದಲ್ಲಿ ಏನೋ ಶಾಂತಿನ? ದ್ವೀಪದಲ್ಲಿ ನೋಡಿದರೆ ಆ ಜಾಗದ ಪೈರೇಟ್ಸ್, ಈ ಹಡಗು ನೀರ್ಗಳ್ರು, ಇವರು ಅಲ್ಲೊಂದು ಗುಹೆಯಲ್ಲಿ ವಾಸವಾಗಿ ಯಾರೋ ಒಂದಷ್ಟು ಜನ ಬರ್ತಾಯಿದ್ದಾರೆ ಅಂತ ಹೇಳಿದ ತಕ್ಷಣ ಎಲ್ಲ ಬಂದು ಇವ್ರನ್ನೆಲ್ಲ ಕಳ್ಳತನ ಮಾಡೋಕ್ಕೆ ಓಡೋಡಿ ಬರ್ತಾರೆ. ಆವಾಗ ಇವನಲ್ಲಿ ಆ ದೋಣಿ ಓಡಿಸ್ತಾ ಇದ್ನಲ್ಲ ಅಂಬಿಗ, ಅವನಿಗೆ ಅವ್ರ ಭಾಷೆ ಗೊತ್ತಿತ್ತು. ಅವ್ರ ಭಾಷೆಯಲ್ಲಿ ಅವನು ಹೇಳ್ತಾನೆ ಫಂಗಿ 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 ಅಂತ. ಫಂಗಿ ಅಂತಂದರೆ ಒಬ್ಬ ಸನ್ಯಾಸಿ ಇದ್ದಾನೆ, ನಮ್ಮ ಹತ್ರ ಸನ್ಯಾಸಿ ಇದ್ದಾನೆ ಅಂತ, ರಂಗನಾಥಾಂಜಿ ಮತ್ತು ತೋರಿಸಿ ಸನ್ಯಾಸಿ ಇದ್ದಾನೆ ಅಂತ. ಆಮೇಲೆ ಇವ್ರು ನೋಡಿ ಇವ್ರಿಗೆ ಬಂದು ನಮಸ್ಕಾರ ಮಾಡಿ ಅವರೇ ಈ ಪೈರೇಟ್ಸೇ ಒಂದು ದೋಣಿಯನ್ನು ವ್ಯವಸ್ಥೆ ಮಾಡಿ ಇವ್ರಿಗೆ ಈ ಕಡೆ ಈ ದಡಕ್ಕೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿದ್ರಂತೆ. ಈ ಘಟನೆಯೆಲ್ಲ ಹೇಳ್ತಾ ಇದ್ದಾಗ ಅವ್ರ ಸೇವಕರೇ ಅವರು ಕೇಳಿದ್ರಂತೆ, ಮಹಾರಾಜ್ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದ್ರಿ, ನೀವು ಮಧ್ಯದಲ್ಲಿ ಸತ್ತೋದ್ರೆ ಹೀಗೆಲ್ಲ ಆಗೋದ್ರೆ ಹೇಗೆ ಭಾರತಕ್ಕೆ ಹೋಗ್ತೀನಿ, ಮುಳುಗೋಗ್ಬಿಟ್ರೆ ಹೇಗೆ, ಅಥವಾ ಇವರೇನು ಮಾಡಿದಾಗೆ ಮಧ್ಯೆ ಎಲ್ಲೂ ಭಯ ಆಗಲಿಲ್ವಾ ಅಂತ ಕೇಳಿದ್ರಂತೆ. ಅದಕ್ಕೆ ಅವರು ಮಹಾರಾಜಂತೆ, ಫಿಯರ್, ಭಯನ? ನಂದೇನು, ನಾನು ಶ್ರೀರಾಮಕೃಷ್ಣನ ನಂಬಿದ್ದೇನೆ. ಶ್ರೀರಾಮಕೃಷ್ಣನನ್ನು ಉಳಿಸ್ಬೇಕು ಅಂತಂದರೆ ಜಗತ್ತಿನ ಯಾವ ಶಕ್ತಿಯೂ ನನ್ನನ್ನು ನಶಿಸಲು ಸಾಧ್ಯವಿಲ್ಲ. ಶ್ರೀರಾಮಕೃಷ್ಣ ನನ್ನನ್ನು ಮುಳುಗಿಸ್ಬೇಕು ಅಂತ ನಿರ್ಧಾರ ಮಾಡಿದರೆ ಜಗತ್ತಿನ ಯಾವ ಶಕ್ತಿಯೂ ನನಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನಗೆ ಹೆದರಿಕೆ ಆಗಲಿಲ್ಲ ಅಂತ ಹೇಳಿದ್ರಂತೆ. ಆಮೇಲೆ ಯಾವ ರೀತಿ ಸಾಮಾಜಿಕ ಅಥವಾ ಸಮಾಜದ ಕಳಕಳಿ, ಭಾಳ ಸಣ್ಣ ಉದಾಹರಣೆಯನ್ನು ಕೊಡಬೇಕು ಅಂತ ಅಪೇಕ್ಷೆ ಪಡ್ತೇನೆ ಇಲ್ಲಿ. ಈ ಅವರು ಡೆಲ್ಲಿ ಆಶ್ರಮದಲ್ಲಿದ್ದಾಗ ಅವರು ಗೇಟ್ ಹತ್ರ ನಿಂತಿದ್ದಂತೆ, ಆಶ್ರಮದ ಗೇಟಲ್ಲಿ. ಆಗ ಯಾರೋ ಒಬ್ಬ ವ್ಯಕ್ತಿ ಸ್ವಲ್ಪ ದೂರದಲ್ಲಿ ಬಾಳೆಹಣ್ಣು ತಿಂತಾ ಇದ್ದಾನೆ. ಬಾಳೆಹಣ್ಣು ತಿಂದ ಮೇಲೆ ಸಿಪ್ಪೆನಲ್ಲೇ ರಸ್ತೆಯಲ್ಲಿ ಹಿಂಗೆ ಹಾಕಿ, ನಮ್ಮ ಭಾರತದಲ್ಲಿ ಎಷ್ಟೋ ಸಹಜ ನೋಡಿ, ಈಗ ಎಷ್ಟೋ ವಾಸಿ, ಬಾಳೆಹಣ್ಣ ಹಾಗೆ ರಸ್ತೆಯಲ್ಲಿ ಹಾಕ್ಬಿಟ್ಟು ಹಾಗೆ ನಡ್ಕೊಂಡು ಹೋಗ್ಬಿಟ್ಟ. ತಕ್ಷಣ ಮಹಾರಾಜ ಅಲ್ಲಿ ನಿಂತವ್ರು ಏನು ಮಾಡಿದ್ರು, ಅವನು ಸ್ವಲ್ಪ ದೂರದಲ್ಲಿದ್ದ. ತಕ್ಷಣ ಅಲ್ಲಿ ಪಕ್ಕದ ಒಂದು ಆಟೋ ರಿಕ್ಷಾ ಇತ್ತಂತೆ. ಆಟೋ ರಿಕ್ಷಾ ಹತ್ತಿ ಆ ವ್ಯಕ್ತಿನ ಫಾಲೋ ಮಾಡಿ ಅವನ ನಿಲ್ಲಿಸಿ ಅವನಿಗೆ ಎಜುಕೇಟ್ ಮಾಡಿದಂತೆ. ಯು ಹ್ಯಾವ್ ನೋ ರೈಟ್ ಟು ಡಿಸ್ಟರ್ಬ್ ದ ಪಾಸರ್ಸ್ ಬೈ ಆನ್ ದ ಸ್ಟ್ರೀಟ್ ಅಂಥೇಳಿ ಅವನಿಗೆ ಎಜುಕೇಟ್ ಮಾಡಿಗೆ. ಇದನ್ನು ಪ್ರೋಆ್ಯಕ್ಟಿವ್ ನಾವೆಲ್ಲ ಸಮಾಜದಲ್ಲಿ, ಅದು ಮುಖ್ಯವಾಗಿ ಸ್ವಾಮಿಗಳು ಎಷ್ಟೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾರೆ. ಅವರು ನಮ್ಮ ಜೀವನ, ನಮ್ಮ ಶಾಸ್ತ್ರ ಅಧ್ಯಯನ, ನಮ್ಮ ಸಾಧನೆ ಅಂತಲೇ ಇರ್ತಾರೆ. ಮಹಾರಾಜವನ್ನು ಹೋಗಿ ಆಟೋ ರಿಕ್ಷಾಲ್ಲಿ ಫಾಲೋ ಮಾಡಿ ಹೇಳಿ ಆಮೇಲೆ ಅವ್ನಿಗೆ ವ್ಯವಸ್ಥೆ ಮಾಡಿ ಬಂದರು. ಆಮೇಲೆ ಒಂದು ಸಲ ಹೈದ್ರಾಬಾದ್ನಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇದ್ರಂತೆ. ಯಾರೋ 3rd ಫ್ಲೋರಿಂದ ಯಾವುದೋ ಮಹಿಳೆ 3rd ಫ್ಲೋರ್ ಬಾಲ್ಕನಿಯಿಂದ ಎಲ್ಲ ಕಸಗಳನ್ನು ಕೆಳಗಡೆ ಬಿಸಾಕಿದ್ರು. ಮಹಾರಾಜ ಸೀದಾ ಹೋಗಿ 3rd ಫ್ಲೋರ್ಗೆ ಹೋಗಿ ಆ ಮನೆ ತಟ್ಟಿ ಆ ಮಹಿಳೆಯನ್ನು ಕರೆದು ಕ್ಲೀನ್ ಮಾಡಿಸಿ ಅವಳಿಗೆ ಎಜುಕೇಟ್ ಮಾಡಿ, ಯು ಶುಡ್ ನಾಟ್ ಬಿ ಲೈಕ್ ದಿಸ್ ಇನ್ ಇಂಡಿಯಾ ಅಂತ ಹೇಳಿ ಅಷ್ಟೊಂದು ಅವ್ರಿಗೆ ಭಾಳಷ್ಟು ಸಾಮಾಜಿಕ ಕಳಕಳಿ. ಅಂದರೆ ಏನು, ಅಲ್ಲಿ ನೋಡಿದ್ರೆ ಆಯಿತು ಪರವಾಗಿಲ್ಲ ಅಂತಿಲ್ಲ, ಅಲ್ಲಲ್ಲಲ್ಲೇ ಅವರು. ಯಾಕಂದರೆ ಇದನ್ನೆಲ್ಲ, ಈ ವಿಚಾರ ಯಾಕೆ ಗಮನಕ್ಕೆ ತಂದೆ ಅಂತಂದರೆ, ಸನ್ಯಾಸಿಗಳಿಗೆ ಸಮಾಜದಲ್ಲಿ ಏನು ಕೆಲಸ ಇಲ್ಲ ಅಂತ ಎಷ್ಟೋ ಜನರ ಕಲ್ಪನೆ. ಆದರೆ ಒಂದು ಆಧ್ಯಾತ್ಮಿಕ ಮನೋಭಾವ ಬರಬೇಕಂತಂದರೆ ಸಮಾಜದಲ್ಲಿ ತಕ್ಕ ಮಟ್ಟಿನ ಎಲ್ಲ ಸುವ್ಯವಸ್ಥಿತವಾದರೆ ಆಧ್ಯಾತ್ಮಿಕ ಚಿಂತನೆ ಉದಾತ್ತವಾಗಿ ಬರಲು ಸಾಧ್ಯ. ಅಂದರೆ ಇದಕ್ಕೆ ಹಲವಾರು ದರ್ ಸೋ ಮೆನಿ ಆ್ಯಂಗಲ್ಸ್ ಆಲ್ಸೋ. ವಿವೇಕಾನಂದರು ಈ ದೇಶವನ್ನು ಕಟ್ಟಬೇಕು ಅಂತ ಹೇಳಿದಾಗ ಈ ಎಲ್ಲ ಪರಿಕರನ್ನು ಗಮನಿಸಬೇಕಲ್ಲ. ಅದಕ್ಕೆ ಕಂಡಾಗ ಮಹಾರಾಜರು ಹ್ಯಾಡ್ ಎ ಲಾಟ್ ಆಫ್ ಸೋಷಲ್ ಕನ್ಸರ್ನ್. ಅವರು ಸಾಕಷ್ಟು ಇದರ ಬಗ್ಗೆ ಟ್ರೈಬಲ್ ವೆಲ್ಫೇರ್ ಇತ್ಯಾದಿಗಳಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಬೇರೆ ಬೇರೆ ರೀತಿಯಾಗಿ ಇನ್ಸ್ಪೈರ್ ಮಾಡಿ ಆ ರೀತಿಯಾಗಿ. ಆಮೇಲೆ ಇದರೊಂದಿಗೆ ಅವರ ಜೊತೆಗೆ ಯಾರಿದ್ದರೋ ಅವರ ಬಗ್ಗೆ ಸಾಕಷ್ಟು ಕಾಳಜಿ ಇತ್ತು ಮಹಾರಾಜ್. ಅವರ ಎಲ್ಲರ ಸೇವಕರು, ಮಹಾರಾಜ್ ಜೊತೆ ಯಾರು ಸೇವೆ ಮಾಡಲಿಕ್ಕೆ ಇದ್ದರೋ 3-4 ಜನ ಸಾಧುಗಳು, ಅವರು ಒಕ್ಕೊರಳಿಂದ ಒಂದು ಮಾತು ಹೇಳ್ತಾಯಿದ್ರು,
ಏನು ಅಂತಂದರೆ, ಈ ಬಹುಶಃ ಪ್ರೀತಿಸುವ ತಂದೆ ಅಂತ, ಹಿ ವಾಸ್ ಲೈಕ್ ಎ ಲವಿಂಗ್ ಫಾದರ್ ಅಂತ. ಪ್ರೀತಿಸುವ ನಮ್ಮ ತಂದೆ ಎಷ್ಟು ಪ್ರೀತಿಯಿಂದ, ಎಷ್ಟರ ಮಟ್ಟಿಗೆ ಅವರಿಗೆ ಕಾಳಜಿ ವಹಿಸ್ತಾ ಇದ್ರು ಅಂದರೆ, ಒಂದು ಸಲ ಅವರ ಸೆಕ್ರೆಟರಿ ಮಹಾರಾಜು ಅವರು ಹೈದರಾಬಾದ್ನಲ್ಲಿದ್ದಾಗ ಇವರ ಬ್ಲಡ್ ರಿಪೋರ್ಟ್ ತೊಗೊಳಕ್ಕೆ ಹೋಗಿದ್ರಂತೆ. ಮಹಾರಾಜ್ ತುಂಬ ಸರಳ ಬೇರೆ ಅಂತ ಇಟ್ಕೊಳ್ಳಿ, ಮಗುವಿನಂಥ ಸರಳತೆ. ಬ್ಲಡ್ ರಿಪೋರ್ಟ್ ತರಬೇಕು ಅಂತ ಹೋಗಿದ್ದಾರೆ. ಸಾಧಾರಣವಾಗಿ ಬ್ಲಡ್ ರಿಪೋರ್ಟ್ ಹೋಗಿ ತರಬೇಕಾದ್ರೆ ಸ್ವಲ್ಪ ಡಯಾಗ್ನೋಸ್ಟಿಕ್ ಸೆಂಟರ್ ಸ್ವಲ್ಪ ಹತ್ತಿರದಲ್ಲೇ ಇತ್ತು, ಆಶ್ರಮದ ಹತ್ರ. ಒಂದು ಅರ್ಧ ಗಂಟೆ ಕೆಲಸ ಇಲ್ಲ ಹೋಗಿ ಬಂದು ತರಲಿಕ್ಕೆ. ಹೋದವರು 12 ಗಂಟೆ ಆದರೂ ಬರಲಿಲ್ಲ. ಆ ಕಡೆ ಏನಾಗಿದೆ, ಅವ್ರು ಹೋದ್ರಂತೆ, ರಿಪೋರ್ಟ್ ರೆಡಿಯಾಗಿಲ್ಲ, ಹಣ್ಣು ತರಲಿಕ್ಕೆ ಮಹಾರಾಜ್ಗೆ ಅಂತ ಅವ್ರು ಮುಂದೆ ಮತ್ತೆ ಮಾರ್ಕೆಟ್ ಕೊಟ್ಟೋಗಿದ್ದಾರೆ. ಇಲ್ಲಿ ಮಹಾರಾಜು ಏನು ಬರಲೇ ಇಲ್ಲ, ಅವ್ರು ಬರಲಿಲ್ಲ, ಯಾಕೆ ಬರಲಿಲ್ಲ ಅಂತ 10 ನಿಮಿಷಕ್ಕೂ ಕೇಳ್ತಾನೇ ಇದ್ರಂತೆ, ಯಾಕೆ ಬರಲಿಲ್ಲ, ಇಷ್ಟೊತ್ತಾದರೂ ಬರಲಿಲ್ಲ ಅಂತ. 12 ಗಂಟೆ ಆದರೂ ಬರಲಿಲ್ಲ ಅಂದ ತಕ್ಷಣ ಅವರು ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಫೋನ್ ಮಾಡಿದ್ದಾರೆ. ಇವ್ರು ಬಂದಿದ್ರು ಸ್ವಾಮಿಗಳು ಅಂತ. ಆಗಲೇ ಬಂದು ಭಾಳ ಹೊತ್ತಾಯ್ತಲ್ಲ, ಹೊರಟೋಗಿದ್ದಾರೆ ಅವರು ಅಂತ. ಸರಿ, ಇವರು ಈ ಸರಳತೆ ಬೇರೆ ಅಲ್ಲ, ಅದಕ್ಕೆ ಅವರು ಹೇಳಕ್ಕೆ ಶುರು ಮಾಡ್ಬಿಟ್ರೆ, ಯಾರೋ ಕಿಡ್ನ್ಯಾಪ್ ಮಾಡಿಬಿಟ್ಟಾರೆ ನನ್ನ ಸೆಕ್ರೆಟರಿ ಮಹಾರಾಜ್ನ ಅಂತ ಹೇಳಕ್ಕೆ ಶುರು ಮಾಡಿಬಿಟ್ರಂತೆ. ಅಲ್ಲಿದ್ದಂಥ ಅಕ್ಕಪಕ್ಕ ಸ್ವಾಮಿಗಳೆಲ್ಲ ಜೋರಾಗಿ ನಕ್ಕಿದ್ರಂತೆ. ಏನು ಅಂತಂದರೆ, ಅಯ್ಯೋ ಮಹಾರಾಜ್ ಅವ್ರು ಅಷ್ಟು ದೊಡ್ಡವ್ರು, ಅವ್ರನ್ನ ಯಾರು ಅಂತ. ಆದರೂ ಆ ಅಪ್ರಹೆನ್ಷನ್ ಬಿಡ್ತಾನೇ ಇಲ್ಲ. ಆಮೇಲೆ ಇವರು ವಾಪಸ್ ಬಂದ ಮೇಲೆ ಹೋಗಿ ನಮಸ್ಕಾರ ಮಾಡಿದ್ಮೇಲೆ ಹಿ ವಾಸ್ ಹೈಲಿ ಸ್ಯಾಟಿಸ್ಫೈಡ್. ಅಂದ್ರೇನು, ಒಬ್ಬ ತಂದೆ, ಭಾಳ ಹಿರಿಯ ತಂದೆ, ಎಷ್ಟು ಕಾಳಜಿ ವಹಿಸ್ತಾರಲ್ಲ, ಅದು ಎಷ್ಟು ಮಟ್ಟಿಗೆ ಕಾಳಜಿ ಅಂತಂದರೆ, ಏರ್ಪೋರ್ಟ್ನಲ್ಲಿ ಹೋದಾಗ ಇವ್ರಿಗೆ VIP ಲಾಂಜ್ ಇರ್ತಿತ್ತು. ಅಲ್ಲಿ ಹೋಗಿ ಇವ್ರು ಹೋಗಿ ಕೂತಿರೋರು, ಲಗೇಜೆಲ್ಲ ಹಾಕ್ಬೇಕಾದ್ರೆ ಅವ್ರ ಸೇವಕರೆಲ್ಲ ಹೋಗೋರು. ಆದರೆ ಅವ್ರು ಯಾವ ರೀತಿ ಅಂದರೆ, ಪಾಪ ನಮ್ಮ ಸೇವಕರೆಲ್ಲ, ಅದರಲ್ಲಿ ಸೆಕ್ರೆಟರಿ ಮುಂಚೆ ಮೊದಲು ಶುರುನಲ್ಲಿ ಅಷ್ಟೊಂದು ಆಂಗ್ಲ ಭಾಷೆ ಬರ್ತಾ ಇರಲಿಲ್ಲ. ಅದರಿಂದ ಇವ್ರಿಗೆ ಗೊತ್ತಾಗುತ್ತೋ ಇಲ್ಲ ಅಂಥೇಳಿ ಅವರೆಲ್ಲ ಲಗೇಜ್ ಹಾಕೋರು ಅವ್ರ ಜೊತೆಗೆ ನಿಂತ್ಕೊಂಡು, ಮಹಾರಾಜ್ ನಿನ್ನ VIP ಲಾಂಜ್ ಕೂತಿರು, ನಾವು ಮಾಡ್ತೀವಿ ಅಂತ. ಇಲ್ಲ ನಿಮಗೆ ಸಹಾಯ ಬೇಕಾಗ್ಬೋದು ಅಂಥೇಳಿ ಅವರು ಎಷ್ಟು, ಹಿ ವಾಸ್ ಎ ವರ್ಲ್ಡ್ ಫೇಮಸ್ ಸ್ವಾಮಿ. ಆದರೂ ಇವ್ರ ಜೊತೆಗೆ ಒಂದು ಸಲ ಬೆಂಗಳೂರು ಆಶ್ರಮ 2001 ಆ ಸಮಯದಲ್ಲಿ ಮಹಾರಾಜ್ಗೆ ಸ್ಟ್ರೋಕ್ ಆಗೋಯ್ತು. ಸ್ಟ್ರೋಕ್ ಆದಾಗ ಏನಾಗುತ್ತೋ, ಅವರು ರಾತ್ರಿ ಹೊತ್ತು ಎದ್ದು ಬಾತ್ರೂಮ್ಗೆ ಹೋಗ್ಬೇಕು, ಯಾವುದೇ ಬಾತ್ರೂಮ್ಗೆ ಹೋಗ್ಬೇಕಾದ್ರೂ ಕೂಡ ಅವ್ರ ಜೊತೆಗೆ ಸೇವಕ್ಕೆ ಹೋಗಬೇಕಿತ್ತು. ಅವರೆಲ್ಲ ಭಾಳ ಸ್ಟ್ರಿಕ್ಟು. ಆ್ಯಕ್ಚುಲಿ ಇಬ್ಬರು ಹಿಡ್ಕೋಬೇಕು ಅವ್ರನ್ನ. ಆದರೆ ಅವರು ಇಲ್ಲ, ನನಗೆ ಶಕ್ತಿ ಇದೆ, ನಾನು ಹೋಗ್ತೀನಿ ಅಂಥೇಳಿ, ಒಬ್ಬರು ಸಾಕು, ಒಬ್ಬರು ಸೇವಕ್ಕೆ, ಮತ್ತು ಇಬ್ಬರು ಬೇಡ ಅಂಥೇಳಿ, ಯಾಕೆ ತೊಂದರೆ ಕೊಡೋದು ಅಂತ. ಆ ರೀತಿ ರಾತ್ರಿ ಒಂದು ಸಲ ಹೋಗಬೇಕಾಗಿತ್ತು, ಜೊತೆಗೆ ಹೋದರು. ಅವ್ರ ಸೇವಕು ಅವ್ರ ಜೊತೆಗೆ ಕರ್ಕೊಂಡು ಹೋದರು. ಆದರೂ ಅದೇನಾಯಿತು, ಬಾತ್ರೂಮಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿ ಇಬ್ಬರು ಬಿದ್ದೋಗ್ಬಿಟ್ರು. ಆಮೇಲೆ ಬೇರೆಯವ್ರನ್ನೆಲ್ಲ ಕರ್ಕೊಂಡು ಮಹಾರಾಜನ ಬೆಡ್ ಮೇಲೆ ಹಾಕಿ, ಇವ್ರಿಗೆಲ್ಲ ಏನು ಚಿಂತೆ, ಮಹಾರಾಜ್ಗೆ ಏನಾಯಿತು ಅಂತ. ಮಹಾರಾಜೆಲ್ಲ ನೀವು ಹೇಗಿದ್ದೀರಿ ಅಂತಂದರೆ, ಅಯ್ಯೋ ಐ ಆಮ್ ವೆರಿ ಸಾರಿ, ನನ್ನಿಂದ ನೀನು ಬೀಳ್ಬೇಕಾದ್ರೆ ನೀ ಹೇಗಿದ್ದೀವಿ ಅಂತ ಅವ್ರ ಸೇವಕರನ್ನ ಕೇಳ್ತಾ ಇದ್ದಂತೆ. ಅದಕ್ಕೆ ಅವರೆಲ್ಲ ಇವತ್ತು ಕೂಡ ಕಣ್ಣಲ್ಲಿ ನೀರಾಗಿ ಕೇಳ್ತಾರೆ, ಏನು ಇವಾಗ ಯೂಸ್ ಟು ಫೀಲ್ ಹಿಸ್ ಲವ್ ಲೈಕ್ ಎ ಎಲ್ಡರ್ಲಿ ಫಾದರ್. ಇದು ಯಾವ ರೀತಿ ಮಕ್ಕಳನ್ನು ನೋಡ್ಕೊತಾರಲ್ಲ, ಆ ರೀತಿಯಾದ ಒಂದು ಸಂಬಂಧ ನಮ್ಮ ಜೊತೆಗೆ ಇಟ್ಕೊಂಡಿದ್ರು ಅವರು ಅಂತ. ಡಿವೈನ್ ಸೋಲ್ ಆಲ್ವೇಸ್ ವಿಲ್ ಹ್ಯಾವ್ ದಿಸ್ ಆ್ಯಟಿಟ್ಯೂಡ್ ಇನ್ ದೇರ್ ಲೈಫ್ಸ್. ಆಮೇಲೆ ಇದು ಸನ್ಯಾಸಿ ವರ್ಗ. ಹೊರಗಡೆ ಕನ್ಸರ್ನ್ ಹೇಗಿತ್ತು, ಎಷ್ಟರ ಮಟ್ಟಿಗಿತ್ತು ಅಂತೇಳಿ ತುಂಬ ಉದಾಹರಣೆಗಳಿದೆ. ಅವರ ಹೈದರಾಬಾದ್ನಲ್ಲಿ ಅಲ್ಲಿದ್ದಂಥ ಬೆಸ್ತಗಳಿಗೆಲ್ಲ ಮಂತ್ರದೀಕ್ಷೆ ಕೊಟ್ಟಿದ್ದು, ಅದನ್ನೆಲ್ಲ ಸಾಕಷ್ಟು ಬೇರೆ ಬೇರೆ ಕಡೆ ಕೇಳಿದ್ದೇವೆ ನಾವು. ಈ ಒಂದು ಸಲ ಅವರು ಬೇಲೂರು ಮಠದಲ್ಲಿದ್ದಾಗ, ಬೇಲೂರು ಮಠಕ್ಕೆ ಟ್ರಸ್ಟಿ ಮೀಟಿಂಗೋಸ್ಕರ ಬಂದಿದ್ದರು. ಪೂಜ್ಯ ಸ್ವಾಮಿ ಭೂತೇಶಾಂಜಿ ಮಹಾರಾಜು ಬಂದಿದ್ದರು. ನಿಮ್ಗೆ ನೆನಪಿರ್ಬೋದು, ಬೇಲೂರು ಮಠದ ಟೆಂಪಲ್ ಎದುರುಗಡೆ ಆಫೀಸ್ ಇದ್ದಿದ್ದು ಫಸ್ಟ್ ಫ್ಲೋರಲ್ಲಿ. ಕೆಳಗಡೆ ಭೂತೇಶಾಂಜಿ ಮಹಾರಾಜ ಸೇವಕೊಬ್ಬರು ಕೂತ್ಕೊಂಡಿದ್ದಾರೆ. ಭೂತೇಶಾಂಜಿ ಮಹಾರಾಜ್ ಆಲ್ರೆಡಿ ಮೇಲ್ಗಡೆ ಹೋಗಿದ್ದಾರೆ ಮೀಟಿಂಗ್ಗೆ. ರಂಗನಾಥಾಂಜಿ ಮಹಾರಾಜು ಬಂದರು, ಹೋಗಬೇಕಿತ್ತು. ಅವ್ರು ಸ್ವಲ್ಪ ಬೇಗ ಮೆಟ್ಲೆತ್ಕೊಂಡು ಹೋಗಬೇಕು ಅನ್ನೋಷ್ಟೊತ್ತಿಗೆ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕೂತಿದ್ದ. ಅವನು ಮಹಾರಾಜ್ಗೆ ಸಾಷ್ಟಾಂಗ ಪ್ರಣಾಮ ಮಾಡ್ದ. ಪ್ರಣಾಮ ಮಾಡಿ, ಮಹಾರಾಜ್ ನಾನು ನೆನಪಿದ್ಯಾ ಅಂತ ಕೇಳಿದ್ದಂತ. ಅದಕ್ಕೆ ಅವರು ಅವನ ಮುಖ ನೋಡ್ಬಿಟ್ಟು ತಕ್ಷಣ ಅವನ ಹೆಸರೇ ಹೇಳಿಬಿಟ್ಟು ಅಲ್ಲಿದ್ದಂಥ ಆ ಬ್ರಹ್ಮಚಾರಿ, ಭೂತೇಶಾಂಜಿ ಮಹಾರಾಜ ಸೇವಕ್ಕಿದ್ದಂಥ ಬ್ರಹ್ಮಚಾರಿನ ಕರೆದ್ಬಿಟ್ಟು, ಇವನಿಗೆ ಎಲ್ಲ ಆಶ್ರಮ ತೋರಿಸಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡು, ಅದಾದಮೇಲೆ ನಾನು ಎಲ್ಲಿ ಸಿಗ್ತೀನಿ, ಊಟ ಆದಮೇಲೆ ಜಾಗ ತೋರಿಸು, ನಾನು ಆಮೇಲೆ ಬಂದು ನೋಡ್ತೀನಿ ಅಂತೇಳಿ ಅವ್ರು ಮೀಟಿಂಗ್ ಹೊಟ್ಟೋದ್ರು. ಆಮೇಲೆ ಇವನ್ನ ಕರ್ಕೊಂಡು ಆ ಬ್ರಹ್ಮಚಾರಿ ದೇವಸ್ಥಾನ ಇದು ಎಲ್ಲ ಟೆಂಪಲಲ್ಲಿ ತೋರಿಸ್ಬೇಕಾದ್ರೆ ಅವನು ಭಾಳ ಕಣ್ಣಲ್ಲಿ ನೀರು ಬರ್ತಿತ್ತಂತೆ. ಅವ್ರು ಕೇಳಿದ, ಯಾರು ಎಲ್ಲಿಂದ ಬಂದಿರಿ, ಏನು ಸಮಾಚಾರ ಅಂತ ಕೇಳಿದಾಗ ಆತ ಹೇಳ್ದಂತೆ, ಇವರು ಬಹುಶಃ ಮಲೇಷ್ಯಾನ ಅಥವಾ ಸಿಂಗಪುರ್ ಹೋದಾಗ ಯಾವ ಭಕ್ತರ ಮನೆಯಲ್ಲಿ ವಾಸವಾಗಿದ್ದರೋ ಆ ಭಕ್ತನ ಮನೆಯ ಡ್ರೈವರ್ ಇವನು.
ಇವನ ಹೆಸರು ಅವ್ರು ನೆನ್ಪಿಟ್ಕೊಂಡು ಯಾರು ಮಹಾರಾಜ್ ಅವರು ಹೆಚ್ಚು ಕಡಿಮೆ 50-52 ಕಂಟ್ರಿ ಸುತ್ತೋರು. ಪೂಜ್ಯ ಸ್ವಾಮಿ ರಂಗನಾಥಾಂಜಿ ಮಹಾರಾಜ್ ಆ ಸಮಯದಲ್ಲಾಗಲೇ ಅವರು ಪ್ರತಿ ವರ್ಷ ವರ್ಲ್ಡ್ ಟೂರ್ ಮಾಡ್ತಾನೆ ಇರ್ತಾರೆ. ಅಂಥ ಸಮಯದಲ್ಲಿ ಮಲೇಷ್ಯಾಗೆ ಯಾವಾಗಲೂ ಹೋದಾಗ ಯಾವುದೋ ಭಕ್ತರ ಮನೇಲಿ ಉಳ್ಕೊಂಡಾಗ ಆ ಭಕ್ತರ ಮನೆ ಡ್ರೈವರ್ ಇವನು ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಲೆಕ್ಚರ್ ಗಿಚ್ಚರ್ ಕರ್ಕೊಂಡು ಹೋಗ್ಬೇಕಾದ್ರೆ ಮಹಾರಾಜನ ಅಕಂಪನಿ ಮಾಡಿದ್ದ. ಆದ್ದರಿಂದ ಅವನನ್ನು ನೆನ್ಪಿಟ್ಕೊಂಡು ಅವ್ನು ಹೇಳಿದಂಥ ಅವನಿಗೇನೋ ಸಹಾಯ ಆಗಬೇಕಿತ್ತು ಭಾರತದಲ್ಲಿ, ಆ ಸಹಾಯ ಕೇಳ್ಕೊಂಡು ಬಂದಿದ್ದ. ಅವ್ನು ನೋಡಿದ ತಕ್ಷಣ ಮಹಾರಾಜ ಒಂದೆಲ್ಲ ಹೇಳಿ, ಓ ಯುವರ್ ಡ್ರೈವರ್ ಯು ಸಚ್ ಯುವರ್ ಸಚ್ ಎ ಪ್ಲೇಸ್ ಐ ವಿಲ್ ಕಮ್ ಟು ಮೀಟ್ ಯು ಅಂತೇಳಿ ಅವ್ನು ಬೇಲ್ಮಟ್ಟ ಎಲ್ಲ ಅವನಿಗೆ ಕಣ್ಣಲ್ಲಿ ನೀರು ನನ್ನ ಬಗ್ಗೆ. ಆಮೇಲೆ ಉತ್ತರ ಪ್ರದೇಶಲ್ಲಿ ಒಂದು ಸಲ ಒಬ್ಬ ವೈಸ್ ಚಾನ್ಸಲರ್ ಅವರು ಮಹಾರಾಜನ್ನು ತಮ್ಮ ಯೂನಿವರ್ಸಿಟಿ ಪ್ರೊಫೆಸರ್ಸ್ಗೆ ಅಡ್ರೆಸ್ ಮಾಡಲಿಕ್ಕೆ ಬಹುಶಃ ಅವನು ತನ್ನ ಮನೆಗೆ ಕರೆಸಿರ್ತಾನೆ. ಮಹಾರಾಜ ಅವ್ರ ಬಿ ಸಿ ಅನ್ನೋ ಒಂದು ಲಿವಿಂಗ್ ಕ್ವಾರ್ಟರ್ಸ್ ಇರುತ್ತಲ್ಲ, ಅಲ್ಲಿ ಪ್ಯಾರಲ್ ಒಂದು ಡ್ರಾಯಿಂಗ್ ರೂಮ್ ಅಂತ ಏನಿರುತ್ತೋ ಅಲ್ಲಿ ಉಪನ್ಯಾಸ ವ್ಯವಸ್ಥೆ ಮಾಡಿದ್ದ. ಎಲ್ಲ ಪ್ರೊಫೆಸರ್ಸು ಇದ್ದಾರೆ, ಮಹಾರಾಜು ಮಾತಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಮಹಾರಾಜು ನೋಡ್ತಾರೆ, ಈ ವೈಸ್ ಚಾನ್ಸಲರ್ ಮನೆ ಅಡುಗೆ ಮಾಡೋನು ಒಬ್ಬ ಭಟ್ಟ, ಅವನಿಗೇನು ಹೆಚ್ಚಿಗೆ ಓದಿಲ್ಲ, ಅವನು ಬಂದು ಕೂತ್ಕೊಂಡಂತೆ ಉಪನ್ಯಾಸ ಕೇಳಬೇಕು ಅಂತ. ಒಂದು 10 ನಿಮಿಷ ಇಂಗ್ಲೀಷ್ನಲ್ಲಿ ಮಾತಾಡಿದ್ಮೇಲೆ 10 ನಿಮಿಷ ಏನು ಮಾತಾಡಿದೆ ಅಥವಾ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ ಅದು ಏನು ಮಾತಾಡಿದೆ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾರೆ. ಆಮೇಲೆ ಅವನು ಅಡುಗೆ ಭಟ್ಟಂಗೆ ಹೇಳಿಬಿಟ್ಟು ಅವನಿಗೋಸ್ಕರ ಹಿಂದಿನಲ್ಲಿ ಅವನೊಬ್ಬನೇ ಅಲ್ಲಿರೋದು ಹಿಂದಿ, ಅವನಿಗೋಸ್ಕರ ಆ ಸಮ್ಮರಿ ಮಧ್ಯ ಅವನಿಗೂ ಹಿಂದಿಲಿ ಹೇಳ್ತಾ, ಯಾಕೆ ಕನ್ಸರ್ನ್ ಅವನಿಗೂ ಅರ್ಥ ಆಗಬೇಕು. ಈ ಥರ ಅವ್ರಿಗೆ ಲಾಟ್ ಆಫ್ ಕನ್ಸರ್ನ್ ಫಾರ್ ಅದರ್ಸ್. ಇದಕ್ಕೆ ನೂರಾರು ಘಟನೆ ಅವ್ರ ಜೀವನದಲ್ಲಿ ಸಾಕಷ್ಟು ಉಲ್ಲೇಖ ಆಗಿದೆ. ಆಮೇಲೆ ಬಹುಶಃ ಎಲ್ಲ ನಮ್ಮ ಹಿರಿಯರೆಲ್ಲರಿಗೂ ಪರಿಚಯ ಇರತಕ್ಕಂಥದ್ದು MS ಸುಬ್ಬಲಕ್ಷ್ಮಿ. ಆಕೆಯ ಪತಿ ಸದಾಶಿವಂ ಏನೋ ಅವ್ರ ಹೆಸರು, ಬಹುಶಃ ನನ್ನ ನೆನಪಿರೋ ಸದಾಶಿವಂ. ಅವರು ಕೂಡ ಒಂದು ಕಲ್ಕಿ ಅಂತ ಒಂದು ಮ್ಯಾಗ್ಝೈನ್ ಮಾಡ್ತಾಯಿದ್ರು, ಪಬ್ಲಿಷ್ ಮಾಡ್ತಾಯಿದ್ರು. ನೂರಾರು ಕಾರಣಗಳಿಂದ ಪೂರ್ತಿ ಅವ್ರು ಏನು ಇನ್ವೆಸ್ಟ್ ಮಾಡೋದು ಅದೆಲ್ಲ 100ಕ್ಕೆ 100 ಲಾಸ್ ಆಗೋಯ್ತು. ಅದಾದಮೇಲೆ ಏನಾಯಿತು, ಅವ್ರದ್ದೊಂದು ಸ್ವಂತ ಮನೆ ಇತ್ತು, MS ಸುಬ್ಬಲಕ್ಷ್ಮಿ ಮತ್ತು ಸದಾಶಿವಂ ಅವರ ಸ್ವಂತ ಮನೆ ಇತ್ತು. ಕೊನೆಗೆ ಏನಾಯಿತು, ಯಾವ ಮಟ್ಟಕ್ಕೆ ಅವರು ಫೈನಾನ್ಷಿಯಲ್ ಕ್ರೈಸಿಸ್ ಬಂತು ಅಂತಂದರೆ ಅವ್ರಿಗೆ ಆ ಮನೇನ ಮಾರಿಬಿಟ್ಟು ಸಾಲವನ್ನು ತೀರಿಸಿ ಅವರು ಬಾಡಿಗೆ ಮನೆಗೆ ಹೊಟ್ಟೋದ್ರು. ಇದನ್ನು ಯಾರೋ ರಂಗನಾಥಾಂಜಿ ಮಹಾರಾಜ್ ತೋರಿದ್ರು, MS ಸುಬ್ಬಲಕ್ಷ್ಮಿಗೆ ಈ ರೀತಿಯಾದ ಪರಿಸ್ಥಿತಿ ಇದೆ ಅಂತ. ಎಲ್ಲಿವರೆಗೂ ಸ್ಟೆಬಿಲೈಸ್ ಆಗಬೇಕೋ ಅಲ್ಲಿವರೆಗೂ ಪೂಜ್ಯ ರಂಗನಾಥಾಂಜಿ ಮಹಾರಾಜ್ಗೆ ಆಕೆಗೆ ಹಣವನ್ನು ಕಳಿಸ್ತಾ ಇದ್ರು ಅಂತ ಸಾಕಷ್ಟು ಜನ ಈ ವಿಚಾರವನ್ನು ಹೇಳಿದ್ದಾರೆ. ಇದು ಉಲ್ಲೇಖ ಕೂಡ ಆಗಿದೆ. ಆಮೇಲೆ ಅವಳು ಈ ಸಾಲವನ್ನು ತೀರಿಸಿ ಒಂದು ಮಟ್ಟಕ್ಕೆ ಪುನಃ ಬಂದ ಮೇಲೆ ಆಕೆ ಆ್ಯಸ್ ಎ ಗ್ರ್ಯಾಟಿಟ್ಯೂಡ್ ಏನು ಮಾಡಿದ್ಲು, ಒಂದು LP ರೆಕಾರ್ಡಿಂಗ್ ಮಾಡಿದ್ಲು. ಸ್ಥಾಪಕಾಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣಿ ಅವತಾರ ವರಿಷ್ಠ ರಾಮಕೃಷ್ಣ ಐತೇನಮ ಸ್ತೋತ್ರಗಳ ಒಂದು LP ರೆಕಾರ್ಡಿಂಗ್ ಇದೆ. ಅದು ಸುಬ್ಬಲಕ್ಷ್ಮಿ ಯಾಕೆ ಮಾಡಿದ್ದು ಅಂದರೆ ಪೂಜ್ಯ ರಂಗನಾಥ ಆಕೆ ಹಣ ಸಹಾಯ ಮಾಡಿ ಒಂದಷ್ಟು ದಿನ ಆ ಜೀವನವನ್ನು ನಡೆಸ್ಲಿಕ್ಕೆ ಸಹಾಯ ಮಾಡಿದ್ರಲ್ಲ, ಆದ್ದರಿಂದ ಅದರ ಗ್ರ್ಯಾಟಿಟ್ಯೂಡ್ ಆಗಿ ಅವಳು ಈ ಸ್ಥಾಪಕಾಚ ಧರ್ಮಸ್ಯದ LP ರೆಕಾರ್ಡಿಂಗ್ ಮಾಡಿಕೊಟ್ರು. ಅದರ ಹಣ ರಾಮಕೃಷ್ಣ ಮಿಷನ್ಗೆ ಹೋಗಲಿ ಅಂತ MS ಸುಬ್ಬಲಕ್ಷ್ಮಿ ಮಾಡಿಕೊಟ್ಟಿದ್ದು. ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳೋದಾದರೆ, ಪೂಜ್ಯ ನಮ್ಮ ಯಾರು TP ಕೈಲಾಸಂ ಮೈಸೂರು ಆಶ್ರಮಕ್ಕೆ ರಂಗನಾಥಾಂಜಿ ಮಹಾರಾಜ್ ಬರ್ತಾ ಇದ್ದಾಗ TP ಕೈಲಾಸಂ ಫೇಮಸ್ ಕನ್ನಡ ಡ್ರಾಮಾಟಿಸ್ಟ್, ನಾವೆಲ್ಲ ಹೈಸ್ಕೂಲ್ ಇದ್ದಾಗ ನಮಗೆ ಅದು ಪೋಲಿಕಿಟಿ ಪಾಠ ಆಯಿತು TP ಕೈಲಾಸಂದು. ಸೊ ಈ TP ಕೈಲಾಸಮ್ಮು ಪೂಜ್ಯ ರಂಗನಾಥಾಂಜಿ ಮಹಾರಾಜ್ ಮೈಸೂರು ಆಶ್ರಮದಿದ್ದಾಗ ಮೈಸೂರು ಆಶ್ರಮ ನೋಡಲಿಕ್ಕೆ ಬರೋರಂತೆ TP ಕೈಲಾಸಂ. ನಮ್ಗೆ ಗೊತ್ತಿದೆ, ಯಾರೋ ಅವ್ರ ವಿಚಾರ ಗೊತ್ತೇ, ಅವ್ರಿಗೆ ಗೊತ್ತೇ. ಹಿ ವಾಸ್ ಆಲ್ಮೋಸ್ಟ್ ಲೈಕ್ ಎ ಚೈನ್ ಸ್ಮೋಕರ್. ಅವ್ರು ಯಾವಾಗಲೂ ಸಿಗರೇಟ್ ತುಂಬ ಸೇದೋರಂತೆ. ಅಂದರೆ ಆಶ್ರಮಕ್ಕೆ ಬಂದಾಗ ಅವರು ಮಹಾರಾಜ ಸುಮ್ಮನೆ ಕೇಳೋರಂತೆ, ಏನು ಇಲ್ಲಿ ಸೇದಲ್ವ ನೀನು ಅಂತ. ಅದಕ್ಕೆ ಅವ್ರು ಹೇಳಂತ, ಅಯ್ಯೋ ರಾಮಕೃಷ್ಣ ಮುಂದೆ ಹೆಂಗೆ ಸಿಗರೇಟ್ ಅಂತ ಅವ್ರು ಭಗವಂತ ಅವರು ಇಲ್ಲಿ ಸೇದಲ್ಲಂತ. ಇವ್ರಿಗೇನು ಅಂತ ಇದ್ದರೆ ಕಾಂಪೌಂಡ್ ಹೊರಗಡೆ ಹೋಗ್ಬಿಟ್ಟು ಸೇದ್ಬಿಟ್ಟು ಆಮೇಲೆ ಒಳಗಡೆ ಬರೋರುತ್ತೆ. ಅದಕ್ಕೆ ರಾಮಕೃಷ್ಣನ ಒಪ್ಕೊಳ್ತೇನೆ ನೀನು ಅಂತ ಕೇಳಿದಂತೆ. ಆವಾಗ ಅವರು ಒಂದು ಘಟನೆ ಹೇಳ್ತಾರೆ, ಹೀ ಓನ್ಲಿ ಹ್ಯಾಡ್ ಸೇವ್ಡ್ ಮಿ, ಶ್ರೀರಾಮಕೃಷ್ಣ ಹ್ಯಾಡ್ ಸೇವ್ಡ್ ಮಿ ಒನ್ಸ್ ಅಂತ. ಏನಾಯಿತು ಅಂತ ಕೇಳಿದ್ರು. ಆವಾಗ ಒಂದು ನಾಟಕ ಮಾಡಬೇಕಾಗಿತ್ತು, ಅದರಲ್ಲಿ ಒಬ್ಬ ಹೀರೋ ಪಾತ್ರ ಇತ್ತು, ಇವ್ರದ್ದೊಂದು ಪಾತ್ರ ಇತ್ತು. ಆದರೆ ಈ ಹೀರೋ ಎಷ್ಟೊತ್ತಾದರೂ ಬರಲೇ ಇಲ್ಲ. ಈಗಾಗಲೇ ಜನ ಕೂತಿದ್ದಾರೆ, ಸಮಯ ಆಗೋಗ್ತಾ ಇದೆ, ಗಲಾಟೆ ನಡೀತಾ ಇದೆ, ಇನ್ನು ಎದ್ದು ಹೋಗ್ಬಿಡ್ತಾರೆ ಅಂಥೇಳಿ ಇವರು
ಶ್ರೀರಾಮಕೃಷ್ಣದ್ದು ಪ್ಯಾರಬಲ್ಸ್ ಆಫ್ ಶ್ರೀರಾಮಕೃಷ್ಣ ಕತೆ, ಶ್ರೀರಾಮಕೃಷ್ಣ ಹೇಳಿದಂಥ ಆ ಕಪ್ಪೆಗೆ ರಾಮನ ಬಾಣ ಚುಚ್ಚಿ ಸತ್ತೋಗುತ್ತಲ್ಲ, ಇದನ್ನು ತಗೊಂಡು ಒಂದು ಡ್ರಾಮಟೈಸ್ ಮಾಡಿ ಭಾಳ ಅದ್ಭುತವಾಗಿ ವರ್ಣನೆಯನ್ನು ಮಾಡ್ತಾಯಿದ್ದಾರೆ ಸಭಿಕರಿಗೆ. ಅಷ್ಟೊತ್ತಿಗೆ ಹೀರೋ ಬಂದ, ಆಮೇಲೆ ನಾಟಕ ಪ್ರಾರಂಭ ಆಯ್ತಂತೆ. ಅದಕ್ಕೆ ಹೇಳಿದ್ರು, ನಾನು ಪ್ಯಾರಬಲ್ಸ್ ಆಫ್ ಶ್ರೀರಾಮಕೃಷ್ಣ ಇಟ್ಕೊಂಡು ಒಂದು ಸಲ ಎಮರ್ಜೆನ್ಸಿ ಇದು ಮಾಡಿದ್ದೀನಿ, ಐ ಕನ್ಸಿಡರ್ ಮಿ ಆಸ್ ಗಾಡ್ ಅಂತ ನಮ್ಮ TP ಕೈಲಾಸಂ ಅವರು ನಮ್ಮ ರಂಗನಾಥ ಬಂದಾಗ ಮೈಸೂರು ಆಶ್ರಮಕ್ಕೆ ಅವರು ಕೂಡ ನೋಡಲಿಕ್ಕೆ ಬರ್ತಾಯಿತ್ತು. ಹಾಗೆ ಇವರು ಈ MS ಸುಬ್ಬಲಕ್ಷ್ಮಿಯವರ ಘಟನೆಗಳನ್ನೆಲ್ಲ ನೋಡಿದಾಗ ಆ ಥರ ಒಂದೆರಡಲ್ಲ ಹಲವಾರು ಜನ ಹಲವಾರು ಕಡೆ, ಎಲ್ಲೋ ಒಂದು ಸಲ ಚೆನ್ನೈಗಿಂದ ಯಾರೋ ಒಬ್ಬರು ಪತ್ರ ಬರೆದಿದ್ರು ತುಂಬ ಹೈದರಾಬಾದ್ಗೆ. ಕಡೆಗೆ ಅವ್ರೇನು ಮಾಡೋದು, ಚೆನ್ನೈ ಆಶ್ರಮಕ್ಕೆ ಕಳಿಸಿ ಈ ಅಡ್ರೆಸ್ ಎಲ್ಲಿದೆ ನೋಡಿ ಆ ಮಹಿಳೆ ಮನೆ ಹುಡುಕಿ ಆಕೆಗೆ ಹಣ ತಲುಪಿಸಿ, ಅವಳು ಆಮೇಲೆ ಭಾಳ ಸ್ವಲ್ಪ ಚೆನ್ನಾಗಿ ಆದಮೇಲೆ ಅಂದರೆ ಆರ್ಥಿಕವಾಗಿ ಪ್ರತಿನಿತ್ಯ ಅವ್ರು ಇರೋವರೆಗೂ ಚೆನ್ನೈ ರಾಮಕೃಷ್ಣ ಮಠಕ್ಕೆ ಬಂದು ಹೋಗ್ತಾಯಿದ್ರು. ಆ ಥರ ಸಾವಿರಾರು ಘಟನೆ, ಒಂದೆರಡಲ್ಲ ಸಾವಿರಾರು ಘಟನೆ ಅವರ ಜೀವನದಲ್ಲಿ. ವೈಯಕ್ತಿಕವಾಗಿ ತಾವು ಯಾವ ಹಣ ಅವ್ರತ ಒಂದು ಚೂರು ಇಟ್ಕೊಳ್ತಾ ಎಲ್ಲ ಅಲ್ಲಲ್ಲೇ ಅವ್ರು ಬಂದದ್ದು ಯಾವುದು ಇಟ್ಕೊಳ್ತಿರಲಿಲ್ಲ. ನಾನು ಟ್ರೈನಿಂಗ್ ಸೆಂಟ್ರಲ್ಲಿ ಇದ್ದಾಗ ಬೇಲೂರು ಮಠದಲ್ಲಿ ನಮ್ಮ ಆಚಾರ್ಯರೇ ಒಂದು ಘಟನೆ ಹೇಳಿದರು. ಬೇಲೂರು ಮಠ ಆಫೀಸ್ನಲ್ಲಿ ಮಹಾರಾಜು ವೆಯ್ಟ್ ಮಾಡ್ತಾಯಿದ್ದಾರೆ. ನಮ್ಗೆ ಯಾರು ಆಚಾರ್ಯ ಇದ್ದರು ಅವರು ಅವ್ರ ಜೊತೆಗಿದ್ದರಂತೆ. ಆ ಸಂದರ್ಭದಲ್ಲಿ ಅವ್ರು ಎಲ್ಲಿಗೋ ಹೋಗಬೇಕಾಗಿತ್ತು, ಲೆಕ್ಚರ್ ಇತ್ತು, ಎಷ್ಟೊತ್ತಿಗೆ ಒಂದು ಫ್ಲೈಟ್ ಇತ್ತು. ಆ ಫ್ಲೈಟಿಗೆ ಹೋಗಬೇಕಾದ್ರೆ ಅವರು ಯಾರು ಗೆಸ್ಟ್ ಇವ್ರನ್ನ ಇನ್ವೈಟ್ ಮಾಡಿದ್ರು, ಅವ್ರು ಟ್ಯಾಕ್ಸಿ ಅರೇಂಜ್ ಮಾಡಿದರು. ಅವ್ರು ಬಂದು ಬೇಲೂರು ಮಠದಲ್ಲಿ ಇವ್ರು ಪಿಕಪ್ ಮಾಡಿ ಏರ್ಪೋರ್ಟ್ ತಲುಪಿಸಿ ಅಲ್ಲಿಂದ ಮುಂದಿನ ವ್ಯವಸ್ಥೆ ಮಾಡಬೇಕಿತ್ತು. ಆದರೆ ಎಷ್ಟೊತ್ತಾದರೂ ಬರಲಿಲ್ಲ, ಫ್ಲೈಟಿಗೆ ಟೈಮ್ ಆಗ್ತಾಯಿತ್ತು. ಈ ನಮ್ಮ ಯಾರು ನಂಗೆ ಈ ಘಟನೆ ಹೇಳಿದ್ರು ಆ ಸ್ವಾಮಿಗಳನ್ನ ಕರ್ಕೊಂಡು ಅವರು ನಾವೇ ಅವ್ರನ್ನ ಟೈಮ್ ಆಗ್ಬಿಡ್ತೀನಿ, ಫ್ಲೈಟ್ ಇದಾಗುತ್ತೆ, ಅವ್ರು ಎಲ್ಲಿದ್ದಾರೆ ಏನೋ ಈಗಿನ ಥರ ಮೊಬೈಲ್ ಫೋನು ಮೆಸೇಜ್ ಮಾಡಿ ಎಲ್ಲಿದ್ದಾರ ಬರ್ತೀರಾ ಏನು ಕೇಳೋಕ್ಕಿಲ್ಲ, ಬಂದರೆ ಇಲ್ಲ ಅಂದ್ರೆ ಆ ಕಡೆ ಏನು ತೊಂದರೆ ಆಗಿದೆಯೋ ನಮ್ಗೆ ಗೊತ್ತೇ ಆಗೋದಿಲ್ಲ. ನಡ್ಕೊಂಡು ಹೋದರು. ಯಾರು ಬೇಲೂರು ಮಠಕ್ಕೆ ಹೋಗಿದ್ದವ್ರು ಗೊತ್ತಾಗುತ್ತೆ. ಬೇಲೂರು ಮಠದಿಂದ ಹೊರಗಡೆ ಬಂದ ತಕ್ಷಣ ಬಲಗಡೆ ಆ ಕಡೆ ಶಾರದಾ ಪೀಠ ಇದೆ. ಶಾರದಾ ಪೀಠ ಮೊದಲು ಟೆಂಪಲ್ ಸಿಗುತ್ತೆ, ಅದಾದ್ಮೇಲೆ ಮುಂದಕ್ಕೆ ಬಂದರೆ ಬುಕ್ ಸ್ಟಾಲ್ ಸಿಗುತ್ತೆ. ಸೊ ಅವರು ಬುಕ್ ಸ್ಟಾಲ್ ಹತ್ರ ಬಂದ ಮೇಲೆ ಇವ್ರಿಗೆ ಹೇಳಿದಂತೆ, ಒಳಗಡೆ ಹೋಗಿ ಬುಕ್ ಸ್ಟಾಲ್ನಲ್ಲಿ ಅಲ್ಲಿ ಕ್ಯಾಶ್ ಕೌಂಟ್ರಲ್ಲಿ ಟ್ಯಾಕ್ಸಿಗೆ ಎಷ್ಟು ಬೇಕೋ ಅಷ್ಟು ಫೇರ್ ಇಸ್ಕೊಂಬ ಅಂತ. ಅವ್ರು ಹೋಗಿ ಅಲ್ಲಿ ತಂದು ಆ ದುಡ್ಡನ್ನು ಕೊಟ್ಟಮೇಲೆ ಆ ದುಡ್ಡಿನಲ್ಲಿ ಅವರು ಟ್ಯಾಕ್ಸಿನಲ್ಲಿ ಹೋಗಿದ್ದು. ಅವರು ಇಡೀ ಆಸ್ಟ್ರೇಲಿಯಲ್ಲೋ ಮತ್ತು ಅಮೇರಿಕಲ್ಲೋ ಕೆಲವು ಕಡೆ ಎಲ್ಲ ಗೆಸ್ಟ್ ಬರದೆ ಅವ್ರು ಎಷ್ಟೋ ಹೊತ್ತು ಏರ್ಪೋರ್ಟಲ್ಲೇ ಕಾದು ಹೋಗ್ತಾ, ಆದರೂ ಕೂಡ ಅವರ ಅಷ್ಟು ವರ್ಷದ ದೀರ್ಘ 50 ಕಂಟ್ರಿ ಸುತ್ತಿದ ಮೇಲೂ ಕೂತಿರುವಾಗಲೂ ಕೂಡ ಅವರ ಒಂದು ಕಿಸೆಯಲ್ಲಿ ಹಣ ಇಟ್ಕೊಂಡದ್ದೇ ಇಲ್ಲ. ಅವರಿಗೆ ಮುಂದೆ ಪದ್ಮವಿಭೂಷಣ್ ಕೊಡಬೇಕು ಅಂತ ಹೇಳಿದ್ರು ಗೌರ್ಮೆಂಟು. ಅವರು ವೈಯಕ್ತಿಕವಾದ ಯಾವ ಅವಾರ್ಡನ್ನು ತಗೊಳ್ಳೋದಿಲ್ಲ. ಅದಕ್ಕಿಂತ ಮುಂಚೆ 1987ನಲ್ಲಿ ಇಂದಿರಾ ಗಾಂಧಿ ನ್ಯಾಷನಲ್ ಇಂಟಿಗ್ರೇಷನ್ ಅವಾರ್ಡ್ ಕೊಡ್ತೀವಿ ಅಂತ ಹೇಳಿದ್ರು. ಅವರು ರಾಮಕೃಷ್ಣ ಮಿಷನ್ಗೆ ಕೊಡೋದಿದ್ರೆ ಕೊಡಿ, ನನಗೆ ಬೇಡ. ಸರಿ, ರಾಮಕೃಷ್ಣ ಮಿಷನ್ ಕೊಡ್ತೀವಿ, ನೀವು ಬಂದು ಇಸ್ಕೋಬೇಕು. ಆಯಿತು, ಮಹಾರಾಜ ಹೋಗಿ ಅದನ್ನು ಇಸ್ಕೊಂಡ್ರು. ಆವಾಗ ರಾಜೀವ್ ಗಾಂಧಿ, PV ನರಸಿಂಹರಾವ್ ಇವರೆಲ್ಲ ಇದ್ದರು. ಅವ್ರ ಹತ್ರ ಇಸ್ಕೊಂಡ್ರು. ಆವಾಗ ಆ್ಯಸ್ ಎ ಗಿಫ್ಟ್ ಅವ್ರೇನು ಮಾಡಿದ್ರು, 1 ಲಕ್ಷ ಅವರು ಈ ಆ್ಯಸ್ ಎ ಕ್ಯಾಶ್ ಪ್ರೈಸು ಅದನ್ನು ಆ್ಯಸ್ ಎ ಪ್ರೈಸ್ 1 ಲಕ್ಷವನ್ನು ಕೊಟ್ಟರು. ಅದನ್ನು ಸೀದಾ ಅವ್ರು ಏನು ಮಾಡಿದ್ರು, ನಮ್ಮ ಟ್ರೈಬಲ್ ವೆಲ್ಫೇರ್ ಆ್ಯಕ್ಟಿವಿಟಿ ನಾರಾಯಣಪುರ, ಆವಾಗ ಆತ್ಮಾನಂದರು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಈ 1 ಲಕ್ಷನ ಸ್ವಾಮಿ ಆತ್ಮಾನಂದ ಕೊಟ್ಬಿಟ್ಟು ಅಲ್ಲಿ ನಾರಾಯಣಪುರ ಟ್ರೈಬಲ್ ವೆಲ್ಫೇರ್ಗೆ ಉಪಯೋಗಿಸ್ಕೋ. ಇದಾದಮೇಲೆ 1999ನಲ್ಲಿ ಗಾಂಧಿ ಪೀಸ್ ಪ್ರೈಸ್ ಕೊಡಬೇಕು ಅಂತ ಹೇಳಿದ್ರು ಸೆಂಟ್ರಲ್ ಗೌರ್ಮೆಂಟು. ಅವಾಗ ಹೇಳಿದ್ರು, ಗಾಂಧಿ ಪೀಸ್ ಪ್ರೈಸು ನನಗೆ ಕೊಡೋಂಗಿಲ್ಲ, ರಾಮಕೃಷ್ಣ ಮಿಷನ್ ಕೊಡೋದಿದ್ರೆ ಕೊಡಿ ಅಂತ. ಕಡೆದಾಗಿ ಬೇಕಾದ್ರೆ ನಾನು ಬಂದು ಇಸ್ಕೊಳ್ತೇನೆ, ಆದರೆ ಮಿಷನ್ಗೆ ಕೊಡಬೇಕು ಅಂತ. ಆವಾಗ ಆಯಿತು, ರಾಮಕೃಷ್ಣ ಮಿಷನ್ಗೆ ಕೊಡ್ತೇವೆ, ಅದು ನೀವು ಬಂದು ಇಸ್ಕೋಬೇಕು ಅಂತ. ಆವಾಗ ಸ್ವಲ್ಪ ವಯಸ್ಸಾಗ್ಬಿಟ್ಟಿತ್ತು ಅವ್ರಿಗೆ. ದಿಸ್ ವಿಲ್ ಬಿ ಗಿವನ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಆನರಬಲ್ KR ನಾರಾಯಣ್ ಅವರು ಇದ್ದರು ಅನ್ಸುತ್ತೆ. ಆವಾಗ ಅವರು ಕೊಡಬೇಕಿತ್ತು. ಆದರೆ ಈ ಮಹಾರಾಜ್ಗೆ ಡೆಲ್ಲಿವರೆಗೆ ಪ್ರಯಾಣ ಮಾಡೋಕ್ಕಾಗಲ್ಲ ಅಂಥೇಳಿ ಇವ್ರಿಗೋಸ್ಕರ ಡೆಲ್ಲಿಯಿಂದ ಪ್ರೆಸಿಡೆಂಟ್ ಕೇಮ್ ಟು ಕಲ್ಕಟ್ಟ ರಾಜ್ಭವನಿಗೆ ಬಂದು ಕಲ್ಕಟ್ಟ ರಾಜ್ಭವನಲ್ಲಿ ವ್ಯವಸ್ಥೆ ಮಾಡಿ ಮಹಾರಾಜ್ನ ಅಲ್ಲಿ ಕರೆಸಿ ಗಾಂಧಿ ಪೀಸ್ ಪ್ರೈಸ್ ಅವಾರ್ಡ್ ಕೊಟ್ಟಿದ್ದು. ಅಲ್ಲೊಂದು ಇವರು ಅಲ್ಲಿ ಇನ್ನೊಂದು ಸರಳತೆ ಬಗ್ಗೆ ಹೇಳೋದಾದರೆ, ಅವರ ಮಗುವಿನ ಸ್ವಭಾವ, ಅವ್ರ ಸೇವಕರು ಬರೀತಾರೆ, ಗಾಂಧಿ ಪೀಸ್ ಪ್ರೈಸು ತೊಗೊಳಕ್ಕೆ ಹೋಗಬೇಕು, ರಾಜ್ಭವನ್ಗೆ ಹೋಗ್ಬೇಕು ಕಲ್ಕಟ್ಟಾನಲ್ಲಿ. ಆವಾಗ ಅವರು ಕಾರಲ್ಲಿ ಕೂತ್ಕೋಬೇಕಾದ್ರೆ ಅವ್ರ ಸೇವಕರು ಹೇಳ್ತಾರೆ, ಇನ್ವಿಟೇಷನ್ ತೆಗೆದು ನನ್ನ ಜೋಬಲ್ಲಿಡು ಅಂತ. ಯಾಕೆ ಮರ ಅಂತ, ಇನ್ವಿಟೇಷನ್ ಇಲ್ಲದೆ ನಾನು ಒಳಗೆ ಬಿಡೋಲ್ಲ ಅಂತಂತೆ. ಇವರು ವರ್ಲ್ಡ್ ಫೇಮಸ್ ಸ್ವಾಮಿ. ಆಮೇಲೆ ಇವ್ರಿಗೋಸ್ಕರ ಪ್ರೆಸಿಡೆಂಟ್ ಹಿಮ್ಸೆಲ್ಫ್ ಈಸ್ ಕಮಿಂಗ್ ಆಲ್ ದ ವೇ ಫ್ರಮ್ ಡೆಲ್ಲಿ ಟು ಕಲ್ಕಟ್ಟ.
ಆದರೆ ಇಲ್ಲ ನಿನಗೆಲ್ಲ ಅರ್ಥ ಆಗೋದಿಲ್ಲ. ಈ ಇನ್ವಿಟೇಷನ್ ಇಟ್ಕೋಬೇಕು. ಆಮೇಲೆ ನಮ್ಮಲ್ಲಿ ಯಾರು ಒಳಗೆ ಬಿಡದೇ ಇದ್ದರೆ ಗೊತ್ತಾಗೋದಿಲ್ಲ. ಅದಕ್ಕೆ ಜೋಬಲ್ಲಿ ಇನ್ವಿಟೇಷನ್ ಇಡು. ಈ ವಾಸ್ ವೆರಿ ಲೈಕ್ ಎ ಚೈಲ್ಡ್, ಲೈಕ್ ಭಾಳ ಸರಳ. ವ್ಯವಹಾರದಲ್ಲಂತೂ ಅವ್ರಿಗೆ ತುಂಬ ಸರಳತೆ. ಅವ್ರದ್ದು ಇದ್ದವ್ರದ್ದೆಲ್ಲ ಇದು ಬಗ್ಗೆ ಸಾಕಷ್ಟು ಘಟನೆ ಹೇಳಿದೆ. ಅದಕ್ಕೆ ಆಮೇಲೆ ಅವರು ಏನು ಹೇಳಿದ್ರು ಒಪ್ತಾ ಇಲ್ಲಂತೆ. ಕೊನೆಗೆ ಅವ್ರು ಹೋಗಿ ಸೇವಕ ಒಂದು ಇನ್ವಿಟೇಷನ್ ತಂದು ಜೋಬಲ್ಲಿಟ್ಟು, ಆಮೇಲೆ ಅಲ್ಲೂ ಕೂಡ ಅವ್ರಿಗೆ ಅವಾರ್ಡ್ ಏನಾಗಿತ್ತು, 1 ಕೋಟಿ ಕೊಟ್ಟಿತ್ತು ಸೆಂಟ್ರಲ್ ಗೌರ್ಮೆಂಟು. ಅದನ್ನು ಅವ್ರು ರಾಮಕೃಷ್ಣ ಮಿಷನ್ ಕೊಟ್ಟು ಇದು ವೆಲ್ಫೇರ್ ಆ್ಯಕ್ಟ್, ಟ್ರೈಬಲ್ ವೆಲ್ಫೇರ್ ಆ್ಯಕ್ಟಿವಿಟಿಗೆ ಇಟ್ಕೋಬೇಕು ಅಂಥೇಳಿ ಅದನ್ನು ಇಟ್ಕೊಂಡು ಅವ್ರದ್ದು ತಮ್ಮಂತ ಯಾವ ಒಂದು ಕಾಸು ಈ ಡಿಡ್ ಹೋಲ್ ವರ್ಲ್ಡ್ ಫಾರ್ ಸೋ ಮೆನಿ ಇಯರ್ಸ್ ಟ್ರಾವೆಲ್ಡ್, ಬಟ್ ಟ್ರಾವೆಲ್ಡ್ ವಿತೌಟ್ ಎ ಸಿಂಗಲ್ ಪೈ ಇನ್ ಇಸ್ ಪಾಕೆಟ್. ಆಮೇಲೆ ಈ ಆಧ್ಯಾತ್ಮಿಕ ಜೀವನಕ್ಕೆ ಪಿಪಾಸುಗಳಾಗಿ ಬಂದು ಮಂತ್ರದೀಕ್ಷೆಯನ್ನು ಪಡೀಲಿಕ್ಕೆ ಬಂದವ್ರಿಗೆ ಅವರ ಬಗ್ಗೆ ಮಹಾರಾಜ್ಗೆ ತುಂಬ ಕಾಳಜಿ. ಎಷ್ಟರ ಮಟ್ಟಿಗೆ ಕಾಳಜಿ ಇತ್ತು ಅಂತಂದರೆ, ಒಂದು ಸಲ ಅವರು ಬೇಲೂರು ಮಠದಲ್ಲಿ ಇದ್ದಾಗ, ಪ್ರೆಸಿಡೆಂಟ್ ಆಫ್ ದ ಆರ್ಡರ್ ಆಗಿದ್ದಾಗ, ಮಂತ್ರದೀಕ್ಷೆ ಪಡಿಬೇಕು ಅಂಥೇಳಿ ಅಮೇರಿಕೆಯಿಂದ ಒಬ್ಬ ಡಿವೋಟಿ ಬಂದಿದ್ದ. ಮುಂಚೆನೇ ಮಾತುಕತೆ ಆಗಿ ಟಿಕೆಟ್ ಎಲ್ಲ ಮಾಡಿಕೊಂಡು ಆತ ಇಂಡಿಯಾಗೆ ಬಂದ. ಮಂತ್ರದೀಕ್ಷೆ ಕೊಡಬೇಕಿತ್ತು. ಆದರೆ ಅವರು ತೀವ್ರ ಅನಾರೋಗ್ಯ ಆಗಿ ವುಡ್ಲ್ಯಾಂಡ್ಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಟ್ರು. ಸರಿ, ಆತ ಬಂದಮೇಲೆ ಆತಂಗೆ ಗೊತ್ತಾಯಿತು ಮಹಾರಾಜ್ ಆಸ್ಪತ್ರೆಯಲ್ಲಿದೆ ಅಂತ. ಅವ್ರ ಸೇವಕರು ಹೇಳಿದ್ರು, ಇಲ್ಲ ಇನ್ಸೆಷನ್ ಕ್ಯಾನ್ಸಲ್ ಆಗಿದೆ, ನಾವು ಈಗ ಕೊಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸರಿ, ಅವ್ನು ಹೇಳ್ದ ವಾಪಸ್ಸು ಅವನು ರಿಟರ್ನ್ ಡೇ ಯಾವುದೋ ಒಂದು ಬಂತು, ರಿಟರ್ನ್ ಟಿಕೆಟ್ ಆಗಬೇಕು, ಅವು ಆಗೋಗಿದೆ. ಅವನು ಆಯಿತು, ನಾನು ಇಂಥ ದಿವಸ ಹೋಗ್ತೀನಿ, ಅಟ್ಲೀಸ್ಟ್ ಆಸ್ಪತ್ರೆಗೆ ಹೋಗಿ ಮಹಾರಾಜನ ಒಂದು ದರ್ಶನ ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ. ಆತ ಆಸ್ಪತ್ರೆಗೆ ಬಂದಾಗ ಅವ್ರ ಹಾಸ್ಪಿಟ್ಲ್ ಒಳಗಡೆ ಅವ್ರ ಸೇವಕರು ಅಮೇರಿಕನ್ ಬಂದರು, ಇನ್ಸೇಷನ್ಗೆ ಬಂದಿದ್ದರು, ಈ ಥರ ವಾಪಸ್ ಹೋಗ್ತಾ ಇದ್ದಾರೆ, ಈ ಇನ್ಸೇಷನ್ ಆಗಲ್ವಲ್ಲ ಅಂತ. ವೈ ಬ್ರಿಂಕ್ ಹಿಮ್ ಇನ್ಸೈಡ್, ಒಳಗಡೆ ಕರೆದ ಮೇಲೆ ಇವ್ರನ್ನೆಲ್ಲ ಹೊರಗಡೆ ಕಳಿಸ್ಬಿಟ್ಟು ಆಸ್ಪತ್ರೆಯಲ್ಲೇ ಆತನಿಗೆ ಮಂತ್ರದೀಕ್ಷೆಯನ್ನು ಮಹಾರಾಜ್ ಕೊಟ್ಟರು. ಮತ್ತೆ ಯಾಕೆ ನೀ ಅಮೇರಿಕನ್ ಬರಬೇಕು, ನೀನು ಅಲ್ಲಿಂದ ಬಂದಿದ್ಯಾ ಅಂಥೇಳಿ ಜೇಮನ್ ಚಕಾನೆ ಶೇಮೋನ್ ಅಂತ ಶ್ರೀಮಾತೆಯವ್ರದ್ದು ಒಂದು ಮಾತಿದೆ. ಎಲ್ಲಿ ಯಾವ ರೀತಿ ಇದೆ, ಬಿ ಎ ರೋಮನ್ ವೈಲ್ ಇನ್ ರೋಮ್ ಅಂತ ಆಂಗ್ಲ ಭಾಷೆಯಲ್ಲಿ, ಆ ಥರ ಶ್ರೀಮಾತೆಯವ್ರದ್ದು ಬಂಗಾಳದಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ನರ್ಸಿಂಗ್ ಹೋಮ್ನಲ್ಲೇ ವುಡ್ಲ್ಯಾಂಡ್ಸ್ ಹಾಸ್ಪಿಟ್ಲಲ್ಲೇ ಅವ್ರ ಬೆಡ್ ಮೇಲೆ ಕೂತ್ಕೊಂಡು ಆತನಿಗೆ ಮಂತ್ರದೀಕ್ಷೆ ಕೊಟ್ಟೇ ಬಿಟ್ರು. ಆಮೇಲೆ ಪ್ರಸಾದ ಕೊಡಬೇಕಲ್ಲ, ಗುರುಗಳಾಗಿ ಏನೋ ಒಂದು ಪ್ರಸಾದ ಕೊಡಬೇಕು ಅವನಿಗೆ. ಅದಕ್ಕೆ ನೋಡೋದಂತೆ ಏನೂ ಇಲ್ಲ. ಕೊನೆಗೊಂದು ಎಲೆಕ್ಟ್ರಾಲ್ ಪ್ಯಾಕೆಟ್ ಇತ್ತು. ಆ ಎಲೆಕ್ಟ್ರಾಲ್ ಪ್ಯಾಕೆಟನ್ನು ಆತನಿಗೆ ಕೊಟ್ಬಿಟ್ಟು, ದಿಸ್ ಈಸ್ ದ ಪ್ರಸಾದ್, ಟೇಸ್ಟ್ ಬಿಟ್ ಬೈ ಬಿಟ್, ಡೋಂಟ್ ಸಾಲ್ವ್ ಇಟ್ ಆಲ್ ಟುಗೆದರ್ ಅಂತ ಹೇಳಿ ಅವನಿಗೆ ಎಲೆಕ್ಟ್ರಾಲ್ ಪ್ಯಾಕೆಟ್ ಕೊಟ್ಬಿಟ್ಟು, ದಿವ್ಯವಾದ ಗುರು ದಿವ್ಯವಾದ ಶಿಷ್ಯ ಅಂತ ಹೇಳ್ಬೋದು. ಆ ರೀತಿಯಾಗಿ ಅವನಿಗೆ ಮಂತ್ರದೀಕ್ಷೆ ಕೊಟ್ಟಿರೋ ಒಂದು ಘಟನೆ ಕೂಡ ಅವ್ರ ಜೀವನದಲ್ಲಿದೆ. ಇನ್ನೊಂದು ಸಲ ಅವರು ತ್ರಿಪುರಾಗೆ ಹೋಗಿದ್ದರು. ತ್ರಿಪುರಾಗೆ ಹೋದಾಗ ಏನಾಯಿತು, ಹೋಗಿ ಮಾರನೇ ದಿವಸ ಅವ್ರಿಗೆ ನಾನು ಮುಂಚೆನೇ ಹೇಳಿದ್ದೆ ಏನು ಅಂತಂದರೆ, ಅವ್ರಿಗೆ ಭಾಳ ವೀಕ್ ಸ್ಟೊಮಕ್ಕು, ಅಂದರೆ ತುಂಬ ಯಾತ್ರೆಗಳು ಮಾಡಿ ಆಹಾರದ ವ್ಯವಸ್ಥೆ ಸರಿಯಾಗಿಲ್ಲದೆ ಅವ್ರಿಗೆ ಭಾಳ ಸೂಕ್ಷ್ಮವಾದ ಹೊಟ್ಟೆ. ಅದಕ್ಕೆ ಲಂಡನ್ನಲ್ಲಿ ಒಬ್ಬ ಡಾಕ್ಟ್ರು ಅವ್ರನ್ನ ಟೆಸ್ಟ್ ಮಾಡಿ ಏನು ಹೇಳಿದ, ಯು ಶುಡ್ ಹ್ಯಾವ್ ಡೈಡ್ ಲಾಂಗ್ ಬಿಫೋರ್, ಇಫ್ ಯು ವಾಂಟ್ ಟು ಲೀವ್ ಯು ಹ್ಯಾವ್ ಟು ಎಕ್ಸ್ಚೇಂಜ್ ಯುವರ್ ಸ್ಟೊಮಕ್. ನೀವು ಹೊಟ್ಟೆನ ಬದಲಾಯಿಸ್ಕೋಬೇಕು, ಇನ್ನು ಮುಂದೆ ಇರಬೇಕು ಅಂದರೆ ನಿಮ್ಮ ಮೆಡಿಕಲಿ ಸೇಯಿಂಗ್ ಯು ಶುಡ್ ಹ್ಯಾವ್ ಡೈಡ್ ಲಾಂಗ್ ಎಗೋ ಅಂತ ಹೇಳಿದ್ದ ಅವನು, ಲಂಡನ್ನಲ್ಲಿ ಒಬ್ಬ ಡಾಕ್ಟ್ರು. ಯಾವಾಗಲೂ ಹೋಗ್ಬಿಡ್ಬೇಕಾಗಿತ್ತು ನೀವು, ನಿಮ್ಮ ಹೊಟ್ಟೆ ನೋಡಿದ್ರೆ ಮೆಡಿಕಲ್ ಪ್ರಕಾರ ನೀವು ಇಷ್ಟು ದಿವಸ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದ. ಅದು ಅವ್ರ ಇಚ್ಛಾಶಕ್ತಿಯಿಂದ ತಮ್ಮ ಇಡೀ 96ನೇ ವಯಸ್ಸವರೆಗೆ ಇದ್ದದ್ದು. ಅದರಿಂದ ಅವ್ರಿಗೇನಾಗ್ತಿತ್ತು, ಸ್ವಲ್ಪ ಯಾತ್ರೆಗಿತ್ರ ಆಚಾರ ಇರೋದು ಭಾಳ ತರಕಾರಿ ಇತ್ತದ್ದೇ ಆಹಾರ. ಅವರು ಅನ್ನ ಆಯ್ತದ, ನಮ್ಮ ಥರ ರೆಗ್ಯುಲರ್ ಫುಡ್ ಯಾವುದೂ ಇಲ್ಲ. ಹಾಗಾದರೂ ಒಂದು ಸಲ ಹೆಚ್ಚು ಕಡಿಮೆ ಆಗ್ತಿತ್ತು. ಮತ್ತೆ ತ್ರಿಪುರಾಗೆ ಹೋಗಿ ಮಾರನೇ ದಿವಸದಿಂದ ಅವ್ರಿಗೆ ವಾಮಿಟಿಂಗು ಮತ್ತು ಸಿವಿಯರ್ ಡಯೇರಿಯಾ. ಎಷ್ಟು ಮಟ್ಟಿಗೆ ಅಂತಂದರೆ ಅವರು 5 ದಿವಸ ಕಂಪ್ಲೀಟ್ ಬ್ರೆಡ್ ರೆಸ್ಟ್ ಹೇಳಿದ್ದಾರೆ. ಆಮೇಲೆ ಅವ್ರಿಗೆ ಯಾವುದು ಫುಡ್ ಇಲ್ಲ, ಡ್ರಿಪ್ಸಲ್ಲಿ ಸಲೈನ್ ಮಾತ್ರ ಕೊಡ್ತಾ ಇದ್ದಾರೆ. ಆದರೆ ಏನಾಗಿದೆ, ತ್ರಿಪುರಾನಲ್ಲಿ ಇವರು ಬರ್ತಾರೆ ಅಂತ ಆಗಲೇ ಮುಂಚೆನೇ ಮಂತ್ರದೀಕ್ಷೆ ಆಗುತ್ತೆ ಹೇಳಿ ಸುಮಾರು 900 ದೀಕ್ಷಾರ್ಥಿಗಳು ಆಗಲೇ ಅವರು ತಯಾರಾಗಿದ್ದಾರೆ ದೀಕ್ಷೆ ತಗೋಬೇಕು ಅಂತ. 900 ಜನ. ಈಗೇನಿವರು ದೀಕ್ಷಾರ್ಥಿಗಳು ಇನ್ನೇನು ಮಿಕ್ಕಿದ ದಿನಗಳು ಒಂದು 3 ದಿವಸ ಏನಿರ್ತಾನೆ ಮಹಾರಾಜು, ಅಷ್ಟರೊಳಗಡೆ 3 ದಿವಸಕ್ಕಾಗೋಷ್ಟು ಜನ ಮಾತ್ರ ಕಡಿಮೆ ಮಾಡಿ ಕೆಲವ್ರಿಗೆ ಮಾತ್ರ ಮಂತ್ರದೀಕ್ಷೆ ಕೊಡಬೇಕು.
ಇಲ್ಲ ಇನ್ನೂ 5 ದಿವಸ ಎಕ್ಸ್ಟೆಂಡ್ ಮಾಡಿ ಆಲ್ಟರ್ನೇಟ್ ಡೇಸ್ ಮಂತ್ರದೀಕ್ಷೆ ಕೊಟ್ಟು, ಒಂದು ದಿವಸ ಮಂತ್ರದೀಕ್ಷೆ ಇರುತ್ತೆ, ಇನ್ನೊಂದು ದಿವಸ ರೆಸ್ಟ್ ಇರುತ್ತೆ, ಮತ್ತು ಮಂತ್ರದೀಕ್ಷೆ ಅದು ನಮ್ಮ ಪದ್ಧತಿ. ಯಾಕಂದರೆ ಮಂತ್ರದೀಕ್ಷೆ ಆದಮೇಲೆ ಒಂದು ದಿವಸ ಅವರಿಗೆ ವಿರಾಮ ಬೇಕಾಗ್ತದೆ. ಆ ರೀತಿ ವ್ಯವಸ್ಥೆ ಮಾಡೋಣ ಅಂತ ಹೇಳಿದಾಗ ಮಹಾರಾಜ್ ಎರಡಕ್ಕೂ ಒಪ್ಪಲಿಲ್ವಂತೆ. ದಿನಗಳನ್ನು ಮುಂದುವರಿಸಲಿಕ್ಕೂ ಒಪ್ಪಲಿಲ್ಲ, ದೀಕ್ಷಾರ್ಥಿಗಳನ್ನು ಕಡಿಮೆ ಮಾಡಲಿಕ್ಕೂ ಒಪ್ಪಲಿಲ್ಲ. ಕಡೆಗೆ ಅವರು ಈ ಮಿಕ್ಕಿದ 1-2 ದಿವಸದಲ್ಲಿ 900 ಜನಕ್ಕೂ ಮಂತ್ರದೀಕ್ಷೆಯನ್ನು ಕೊಟ್ಟರು. ಆಮೇಲೆ ಅದಲ್ಲದೆ ಕಡೆ ದಿವಸ ಒಂದು ಪ್ರಸಂಗ ನಡೆಯುತ್ತೆ. ಏನು ಅಂತಂದರೆ, ಇವರು ಕಡೆ ದಿವಸ ಯಾವತ್ತು ದೀಕ್ಷೆ ಇತ್ತೋ ಅವತ್ತು ಆ ತ್ರಿಪುರ ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲ ಏನೋ ತೊಂದರೆ ಆಗಿದೆ. ಅವರೆಲ್ಲ ದೀಕ್ಷಾರ್ಥಿಗಳು ಎಲ್ಲೋ ದೂರದಿಂದ ಬಸ್ಸಲ್ಲಿ ಬರಬೇಕಾಗಿತ್ತು. ಏನೋ ತೊಂದರೆ ಆಗಿಬಿಟ್ಟು ಯಾರೂ ಬರಲೇ ಇಲ್ಲ ಅವತ್ತು. ಕಾದಿಯಾರೆ 12 ಆಯಿತು, 1 ಗಂಟೆ ಆಯಿತು, 2 ಗಂಟೆ ಆಯಿತು, ಯಾರೂ ಬರಲಿಲ್ಲ. 2 ಗಂಟೆಗೆ ಮಹಾರಾಜ್ ಊಟಕ್ಕೆ ಕೂತಿದ್ದಾರೆ. ಊಟಕ್ಕೆ ಕೂತಾಗ ಸುದ್ದಿ ಬಂತು, ಎಲ್ಲ ದೀಕ್ಷಾರ್ಥಿಗಳು ಈಗ ಬಂದರು. ಮಹಾರಾಜ್ ಹೇಳ್ತಾರೆ, ನಾನು ಊಟ ಮುಗಿಸ್ಕೊಂಡ್ಬರ್ತೀನಿ, ಎಲ್ಲ ವ್ಯವಸ್ಥೆ ಮಾಡಿ ಅಂತ. ಇವ್ರು ಊಟ ಮುಗಿಸ್ಕೊಂಡು ಹೋಗಿ ಊಟ ಆದಮೇಲೆ ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ಮಂತ್ರದೀಕ್ಷೆಯನ್ನು ಕೊಡ್ತಾರೆ. 900 ಜನಕ್ಕೂ ಅವ್ರು 5 ದಿವಸ ಸಲೈನ್ ವಾಟರ್ ಮೇಲೆ ಇದ್ದರೂ ಕೂಡ ವಿತೌಟ್ ಎ ಸಾಲಿಡ್ ಫುಡ್ ಆರ್ ಈವನ್ ಲಿಕ್ವಿಡ್ ಆಲ್ಸೋ ಇಲ್ಲದೆ 5 ದಿವಸ ಬೆಡ್ ರೆಸ್ಟಲ್ಲಿ ಇದ್ದರೂ ಕೂಡ 900 ಜನಕ್ಕೂ ಅವ್ರು ಮಂತ್ರದೀಕ್ಷೆಯನ್ನು ಕೊಟ್ಟರು. ಯಾರು ಮಂತ್ರದೀಕ್ಷೆ ಕೊಡ್ತಾರೋ ಅವ್ರಿಗೆ ಮಾತ್ರ ಗೊತ್ತು ಅದರ ಏನು ತೊಂದರೆಗಳು ಅಂತ. ಯಾಕಂದರೆ ಅಷ್ಟು ಜನ ಗುರು ಪ್ರಣಾಮ ಮಾಡ್ತಾರೆ, ಪಾದ ಮುಟ್ತಾರೆ, ಅವ್ರದ್ದೆಲ್ಲ ಸಾಕಷ್ಟು ವಿಚಾರ ಇದೆ, ಸೂಕ್ಷ್ಮದ ವಿಚಾರಗಳಿಲ್ಲಿ. ಅಂಥ ದೇಹದ ಅವಸ್ಥೆಯಲ್ಲೂ ಕೂಡ ಚೆನ್ನಾಗಿದ್ದವ್ರ ಆರೋಗ್ಯವೇ ಸ್ವಲ್ಪ ದೀಕ್ಷೆ ಆದಮೇಲೆ ಅನಾರೋಗ್ಯಕ್ಕೆ ಹೋಗ್ಬಿಡ್ತದೆ. ಅನಾರೋಗ್ಯದಲ್ಲಿ ಇನ್ನೂ ತೀವ್ರ ಅನಾರೋಗ್ಯಕ್ಕೆ ಒಳಪಡ್ತಾರೆ. ಹಾಗಿದ್ದೂ ಕೂಡ ಮಹಾರಾಜು 900 ಜನಕ್ಕೆ ಮಂತ್ರದೀಕ್ಷೆಯನ್ನು ಕೊಟ್ಟರು. ಯಾಕಂದರೆ ಅವರೆಲ್ಲ ಬಂದಿದ್ದಾರೆ, ರಾಮಕೃಷ್ಣ ಕೇಳ್ಕೊಂಡು ಬಂದಿದ್ದಾರೆ ಅಂತ ಹೋದರು. ಇನ್ನೊಂದು ಘಟನೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಅವರು ನಮ್ಮ ಕಲ್ಕಟಾ ಸೆಂಟ್ರಲ್ಲಿ ರಾಮಕೃಷ್ಣ ಮಿಷನ್ ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರ್, ಅಲ್ಲಿ ಒಂದು ದಿವಸದ ಮಂತ್ರದೀಕ್ಷೆ ಇದೆ ಮಹಾರಾಜ್, ಬನ್ನಿ ಅಂತ ಹೇಳಿದರು. ಇವರು ಬೇಲೂರುಮಠದಿಂದ ಪ್ರೆಸಿಡೆಂಟ್ ಆಗಿದ್ರು. ಬೇಲೂರುಮಠದಿಂದ ಮಂತ್ರದೀಕ್ಷೆಗೆ ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರ್, IOC ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರ್ಗೆ ಹೋದರು. ಹಿಂದಿನ ದಿವಸ ಹೋಗಿದ್ದಾರೆ. ಮಾರನೇ ದಿವಸ ಸೇವಕು ತಿಂಡಿ ಸಮಯದಲ್ಲಿ ಹೋದಾಗ ಮಹಾರಾಜ್ ಹೇಳ್ತಾ ಇದ್ದಾರೆ, ಇಡೀ ರಾತ್ರಿ ನಾನು ಮಲಗಕ್ಕಾಗಲಿಲ್ಲ, ವಾಮಿಟಿಂಗು ಮತ್ತು ಕಂಪ್ಲೀಟ್ ಡಯೇರಿಯಾ ಆಗ್ತಾಯಿದೆ, ನಾನು ಮಲಗೇ ಇಲ್ಲ. ಆದ್ದರಿಂದ ಈಗೇನು ತಿಂಡಿ ಅಂತಂದರೆ ಒಂದಷ್ಟು ಈ ಬಾಳೆಹಣ್ಣನ್ನು ಅವರು ಪೇಸ್ಟ್ ಮಾಡಿ ಕೊಡ್ತಾಯಿದ್ರು ಅಷ್ಟೇ. ಈಗೇನು ಕೊಡಬೇಡ, ನನಗೆ ಮಂತ್ರದೀಕ್ಷೆ ಆಗಿಬಿಡಲಿ, ಮಂತ್ರದೀಕ್ಷೆ ಆದಮೇಲೆ ನಾನು ಊಟ ಮಾಡ್ತೀನಿ. ಊಟ ಅಂದರೂ ಅದೇ ಥರ ಆ ಬಾಳೆಹಣ್ಣು ಇದನ್ನೆಲ್ಲ ಚೆನ್ನಾಗಿ ಬೇಯಿಸಿ ಸ್ವಲ್ಪ ಪೇಸ್ಟ್ ಮಾಡಿ ಕೊಡೋದು. ನಾನು ಮಂತ್ರದೀಕ್ಷೆ ಆದಮೇಲೆ ಇದು ಮಾಡ್ತೀನಿ, ಇಫ್ ಐ ಕೀಪ್ ಮೈ ಸ್ಟಮಕ್ ಎಂಟಿ ಐ ವಿಲ್ ಬಿ ಆಲ್ ರೈಟ್ ಅಂತ ಹೇಳಿದ್ರಂತೆ. ಅವರ ಸೇವಕರು ಹೇಳಿದ್ರೆ, ಮಹಾರಾಜ್ ಮಂತ್ರದೀಕ್ಷೆ ಕ್ಯಾನ್ಸಲ್ ಮಾಡಿಬಿಡಿ, ವಾಮಿಟಿಂಗ್ ಇದೆ, ಡಯರಿ ಇದೆ, ಮತ್ತು ಅಲ್ಲೇನೋ ತೊಂದರೆ ಆದರೆ ದೀಕ್ಷೆ ಸರಿ ಹೋಗೋದಿಲ್ಲ. ಇಲ್ಲ ನಾನು ಹೋಗ್ತೀನಿ. ಸರಿ, ಹೋಗಿ ಎಲ್ಲ ವ್ಯವಸ್ಥೆ ಮಾಡಿದ್ರು. ಮಂತ್ರದೀಕ್ಷೆ ಆಯಿತು. ಮಂತ್ರದೀಕ್ಷೆ ಆಗಿ ಕೋಣೆಗೆ ಬಂದ ತಕ್ಷಣ ಮತ್ತೆ ಬರ್ತಿದ್ದಂಗೆ ಸೀದಾ ಬಾತ್ರೂಮ್ಗೆ ಹೋಗಿ ವಾಮಿಟಿಂಗ್ ಮಾಡಿ ಡಯೇರಿಯಾ ಸ್ಟಾರ್ಟ್ ಆಯಿತು. ಅಂದರೆ ಅವರು ತಮ್ಮ ವೈಯಕ್ತಿಕವಾದ ಎಷ್ಟೇ ಅದಕ್ಕೆ ಲಿವಿಂಗ್ ಡೇಂಜರಸ್ಲಿ ಯಾವಾಗಲೂ ಅವರು ಸ್ಟ್ರಗಲ್ ಬೇರೆಯವ್ರಿಗಾಗಿ. ಎಂಥ ಪರಿಸ್ಥಿತಿ ಇದ್ದರೂ ಲೆಕ್ಚರ್ನೂ ಮಿಸ್ ಮಾಡ್ತಾ ಇರಲಿಲ್ಲ, ಕೆಲಸನೂ ಬಿಡ್ತಾ ಇರಲಿಲ್ಲ. ಎಷ್ಟೋ ಜನ ಏನು ಮಾಡ್ತಾರೆ, ಸ್ವಲ್ಪ ಅನಾರೋಗ್ಯ ಆಯಿತು, ತಲೆನೋವು ಆಗಿ ಹೀಗಾಯಿತು ಅಂತಂದರೆ ಎಲ್ಲ ಬಿಟ್ಬಿಡ್ತಾರೆ. ಇವರು ಎಂಥ ಪರಿಸ್ಥಿತಿ ಇದ್ದರೂ ಯಾವ ಕೆಲಸವನ್ನು ಬಿಟ್ಟಿಲ್ಲ, ಇನ್ಕ್ಲೂಡಿಂಗ್ ಮಂತ್ರದೀಕ್ಷೆ ಕೂಡ ಅವರು ಇಲ್ಲ ಅಂತ ಯಾರಿಗೂ ಹೇಳಿ ಕಳಿಸ್ತಾ ಇರಲಿಲ್ಲ. ಆಮೇಲೆ ಈ ಅವರ ಒಂದು ಸ್ವಲ್ಪ ಮಿಸ್ಟಿಕಲ್ ಅಂತ ಒಂದು ಉದಾಹರಣೆ ಕೊಡೋದಾದರೆ, ಮಂತ್ರದೀಕ್ಷೆ ಸಂಬಂಧಪಟ್ಟಂತ ಅಲ್ಲದೆ, ಒಂದು ಸಲ ಒಬ್ಬ ಇಂಡಿಯನ್ ಏರ್ಫೋರ್ಸಿಂದ ಒಬ್ಬ ವಿಂಗ್ ಕಮಾಂಡರ್ ಬಂದಿದ್ದ ಮಹಾರಾಜ್ನ ಹುಡ್ಕೊಂಡು. ಯಾಕೆ ಬಂದಿದ್ದ ಅಂತಂದರೆ, ಆ್ಯಕ್ಚುಲಿ ಅವನು ಬೇಸಿಕಲಿ ಈಸ್ ಎ ಕ್ರಿಶ್ಚಿಯನ್, ಹಿಂದೂ ಅಲ್ಲ, ಕ್ರಿಶ್ಚಿಯನ್. ಅವನಿಗೆ ಒಂದಷ್ಟು ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಆಗಿತ್ತಂತೆ. ಜೊತೆಗೆ ಗಿಫ್ರಿಡ್ ಅವನು ಕ್ರಿಶ್ಚಿಯನ್ ಥಿಯಾಲಜಿ ಒಬ್ಬ ಫಾದರ್ ಕೆಳಗಡೆ ಸಾಕಷ್ಟು ಅಧ್ಯಯನವನ್ನು ಕೂಡ ಮಾಡಿದ್ದ. ಅದಾದ ಮೇಲೆ ಆತನಿಗೆ ಅದ್ವೈತ ವೇದಾಂತವನ್ನು ಅಧ್ಯಯನ ಮಾಡಬೇಕು ಅಂತ ಏನೋ ಒಂದು ಸ್ಫೂರ್ಣೆ ಬಂತು. ಈ ಹ್ಯಾಡ್ ಸಮ್ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಕ್ರಿಶ್ಚಿಯನ್ ಥಿಯಾಲಜಿ ಓದ್ಕೊಂಡಿದ್ದ ಒಬ್ಬರು ಫಾದರ್ ಕೆಳಗಡೆ. ಅದಾದಮೇಲೆ ಹಿ ವಾಂಟೆಡ್ ಟು ಸ್ಟಡಿ ವೇದಾಂತ. ಯಾವಾಗ ವೇದಾಂತ ಓದಬೇಕು ಅಂತ ಮನಸ್ಸಲ್ಲಿ ಬಂದು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ನೋ, ಒನ್ ಡೇ ಅವನ ಸ್ವಪ್ನದಲ್ಲಿ ಆತ ಸ್ವಾಮಿ ರಂಗನಾಥಾಂಜಿ ಮಹಾರಾಜ್
ಅದರಿಂದ ಆಮೇಲೆ ಹಿ ಕೇಮ್ ಆಲ್ ದ ವೇ ಟು ಮೋಸ್ಟ್ಲಿ ಬೇಲೂರು ಮಠಕ್ಕೆ ಬಂದು ಅಥವಾ ಹೈದರಾಬಾದು, ಜಾಗ ಗೊತ್ತಿಲ್ಲ. ಮಹಾರಾಜ್ನ ಹುಡ್ಕೊಂಡು ಬಂದು ಅವನಿಗೆ ಮಹಾರಾಜ್ ಇರೋವರೆಗೂ ಹಿ ವಾಸ್ ಇನ್ ಕಾಂಟ್ಯಾಕ್ಟ್ ವಿತ್ ಮಹಾರಾಜ್. ಆಮೇಲೆ ಅವನು ಯಾವಾಗಲೂ ಅದಕ್ಕೆ ಮಹಾರಾಜ್ನು ಕೂಡ ಹಿ ಯೂಸ್ ಟು ಕಾಲ್ ರಂಗನಾಥಾಚಾರ್ಯವ್ರನ್ನ ಫಾದರ್ ಅಂತ ಕರೆಯೋನಂತೆ. ಅದರಿಂದ ಈ ರಂಗನಾಥಾಚಾರ್ಯ ಈ ಥರ ಕೆಲವು ಘಟನೆಗಳು ಮಾತ್ರ ಈ ಥರದ ಹೆಚ್ಚಿಗೆ ಉಲ್ಲೇಖ ಆಗಿಲ್ಲ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಭಾಳ ಅಪರೂಪಕ್ಕೆ ಈ ಲೈಕ್ ದಿಸ್ ಇನ್ಸಿಡೆನ್ಸಸ್. ಆಮೇಲೆ ಇನ್ನೊಂದು 2 ಅಂಶ ಹೇಳಿ ಮುಗಿಸೋದಾದರೆ, ಅವರು ಈ ಉಪನ್ಯಾಸ ಎಲ್ಲ ಮಾಡ್ತಾಯಿದ್ರಲ್ಲ, ಒಂದು ಸಲ ನರೇಂದ್ರಪುರಕ್ಕೆ ಹೋಗಿದ್ದರು. ನರೇಂದ್ರಪುರಕ್ಕೆ ಹೋದಾಗ ಅಲ್ಲಿ ಕಾಲೇಜ್ನಲ್ಲಿ ಟೀಚರ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಮಾತಾಡಿ ಅಂತ ಹೇಳಿದ್ರಂತೆ. ಮಾತಾಡಿದ್ರು. ಸಾಯಂಕಾಲ ಅಲ್ಲಿ ಬೆಂಗಾಲಿ ಸೆಕ್ಷನ್ ಶಾಲೆ ಮಕ್ಕಳು ಅವರಿಗೆ ಮಾತಾಡಿ ಅಂತ ಹೇಳಿದ್ರಂತೆ. ಎಲ್ಲರಿಗೂ ಏನು ಕೂತಲ್ಲ ಆಯ್ತು, ಇವ್ರು ಯಾವಾಗಲೂ ಯೂಶಲಾಗಿ ವೇದಾಂತದ ಬಗ್ಗೆ ಜಾಸ್ತಿ ಮಾತಾಡೋದು, ಸ್ವಾಮಿ ಐಡಿಯಾ ಅಂಥದ್ದನ್ನೇ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು. ಈ ಸಣ್ಣ ಮಕ್ಕಳಿಗೆ ವೇದಾಂತ ಹೇಗೆ ಪಾಠ ಮಾಡ್ಬೋದು ಅಂತ ಒಂದು ಕುತೂಹಲ ಎಲ್ಲರಿಗೂ ಇತ್ತು. ಅವ್ನು ಮಹಾರಾಜ್ ಹೇಗೆ ಶುರು ಮಾಡಿದ್ರು ಅಂತಂದರೆ, ಹಿಸ್ ಸ್ಕಿಲ್ ಆಫ್ ಇದು ಒರೇಟ್ರಿ ಅದನ್ನು ಹೇಳೋಕ್ಕೆ ಮಹಾರಾಜ್ ಹೇಗೆ ಶುರು ಮಾಡಿದ್ರಂತೆ ಅಂತಂದರೆ, ಒಂದಷ್ಟು ಜನ ಮಕ್ಕಳೆಲ್ಲ ಸಾಯಂಕಾಲ ಆಟ ಆಡ್ತಾಯಿದ್ರು. ದೇ ವರ್ ಆಲ್ ಪ್ಲೇಯಿಂಗ್ ಗೇಮ್ಸ್. ಆವಾಗ ಒಬ್ಬ ವ್ಯಕ್ತಿ ಬಂದ. ಆತನಂತ ಒಂದು 10-15 ಒಳ್ಳೆ ಮಾವಿನ ಹಣ್ಣು ಇತ್ತಂತೆ. ಅವನೇನು ಮಾಡ್ದ, ಒಬ್ಬ ಹುಡುಗನ್ನ ಕರೆದುಬಿಟ್ಟು ಅವನು ಹೇಳಿದಂತೆ, ಈ ಮಾವಿನ ಹಣ್ಣು ತಿನ್ನು ತೊಗೊಳ್ಳೋ ಅಂತ ಮಾವಿನ ಹಣ್ಣು ಆ ಹುಡುಗನ ಕೊಟ್ಟಂತೆ. ಒಂದು 15-20 ಜನ ಆಟ ಆಡ್ತಾಯಿದ್ರು. ಅಲ್ಲಿ ಒಬ್ಬನ ಕರೆದ್ಬಿಟ್ಟು ಅವ್ನು ಮಾವಿನ ಹಣ್ಣು ಕೊಟ್ಟ. ಈತ ಅವನೇನು ಮಾಡ್ದ, ಮಾವಿನ ಹಣ್ಣು ನೋಡ್ಬಿಟ್ಟು ಅಲ್ಲೇ ಎಲ್ಲೋ ಒಂದು ಚಾಕು ಇತ್ತಂತೆ, ಕ್ಲೀನಾಗಿ ಕಟ್ ಮಾಡ್ದ. ಆ ಹುಡುಗ ತಿಂದ್ಬಿಟ್ಟು ಕೈ ತೊಳ್ಕೊಂಡು ಮತ್ತೆ ಆಟಕ್ಕೆ ಹೋದ. ಸೊ ಇನ್ನೊಬ್ಬ ಹುಡುಗನ ಕರೆದ್ಬಿಟ್ಟು ಮಾವಿನ ಹಣ್ಣು ತೊಗೊಳ್ಳೋ, ತಿನ್ನೋ, ಚೆನ್ನಾಗಿದೆ ಅಂತ ಹೇಳಿದಂತೆ. ಆವಾಗ ಅವನೇನು ಮಾಡ್ದ, ಆ ಚಾಕು ಇದ್ದ ನೋಡಿ ಎಲ್ಲ ಕಟ್ ಮಾಡಿಬಿಟ್ಟು ಅವ್ನು ತಿನ್ನಲಿಲ್ಲ. ಸೀದಾ ಹೋಗಿ ಎಲ್ಲ ಸ್ನೇಹಿತರಿಗೂ ಹಂಚಿಬಿಟ್ಟು ಎಲ್ಲ ತಿಂದ ಮೇಲೆ ಕೈ ತೊಳ್ಕೊಂಡು ನಾನು ಈಗ ಆಟ ಆಡೋಣ ಬನ್ನಿ ಅಂತ. ಈ ಘಟನೆ ಹೇಳಿಬಿಟ್ಟು ಮಹಾರಾಜ್ ಹೇಳಿದಂತೆ, ಯಾರಲ್ಲಿ ಹೆಚ್ಚು ಆತ್ಮವಿಕಾಸ ಇದೆ, ಮೊದಲನೇವನು ಎರಡನೇವನು, ಎಲ್ಲ ಸಣ್ಣ ಮಕ್ಕಳು ಹೇಳಿದಂತೆ ಎರಡನೇವನಲ್ಲಿ ಹೆಚ್ಚಿಗೆ ಆತ್ಮವಿಕಾಸ ಇದೆ. ಅಂದರೆ ಈ ವೇದಾಂತದ ಎಕ್ಸ್ಪ್ಯಾನ್ಷನ್ ಆಫ್ ಕಾನ್ಷಿಯಸ್ನೆಸ್ ನಮ್ಮ ಸಣ್ಣತನದಿಂದ ಉದಾರತೆಗೆ ಹೋಗ್ಬೇಕಾದ್ರೆ ಯಾವ ರೀತಿ ಒಂದು ಪರ್ಸೆಪ್ಷನ್ ಇರುತ್ತೋ ಆ ಘಟನೆ ಹೇಳ್ಬೇಕಾದ್ರೆ ಅದಕ್ಕೆ ಆ ಸ್ವಾಮಿಗಳು ಹೇಳಿದ್ರು, ಪರವಾಗಿಲ್ಲ ಈ ಸಣ್ಣ ಮಕ್ಕಳಿಗೂ ವೇದಾಂತ ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಅಂತ. ಆ ಥರದ್ದು ಒಂದು ಅವ್ರದ್ದು ಕೆಪಾಸಿಟಿ ಅವ್ರದ್ದು. ಅದರಿಂದ ಅವರು ಬೇಲೂರು ಮಠದಲ್ಲಿ ಇದ್ದಾಗಲೂ ಹೇಳೋರಂತೆ, ನಾನು ಈ ಬೇಲೂರು ಮಠದಲ್ಲಿ ಇದ್ದಾಗ ನಾನು ಹೇಗೆ ಅನಿಸುತ್ತೆ ಅಂದರೆ, ನೆನ್ನೆ ತಾನೇ ಸೇರಿದಂಥ ಒಬ್ಬ ಬ್ರಹ್ಮಚಾರಿ ಇದ್ದಂಗೆ ಅನ್ಸುತ್ತೆ. ಐ ಆಮ್ ಸೋ ಸ್ಮಾಲ್ ಹಿಯರ್. ಯಾಕೆ ಸ್ವಾಮೀಜಿ ಅಂತ ಕೇಳಿದ್ರೆ, ದ ಸ್ಪಿರಿಚುವಲ್ ಮ್ಯಾಗ್ನಾನಿಮಿಟಿ, ಈ ಆಧ್ಯಾತ್ಮ ಅನ್ನೋದು ಎಷ್ಟು ಘನೀಭೂತವಾಗಿ ಬೇಲೂರು ಮಠದಲ್ಲಿ ಇದೆ ಅಂತಂದರೆ, ನಾನು ಇಷ್ಟು ವರ್ಷ ಆಗಿದ್ದರೂ ಕೂಡ ನನಗನ್ಸುತ್ತೆ ಐ ಆಮ್ ಎ ಸ್ಮಾಲ್ PPTC ಬ್ರಹ್ಮಚಾರಿ, ಈಗ ತಾನೇ ಸೇರಿದಂಥ ಒಬ್ಬರು ಬ್ರಹ್ಮಚಾರಿ ಅನಿಸುತ್ತೆ ಅಂತ ಮಹಾರಾಜು ಹೇಳೋರಂತೆ, ಉಲ್ಲೇಖ ಮಾಡೋರಂತೆ. ಅದರಿಂದ ಇಂಥ ಮಹಾತ್ಮರ ಜೀವನ ಆಗಲೇ ನಾವು ಹಿಂದೆ ನೋಡಿದಂತೆ ತಥಾಗತ ಅನ್ನೋದು ಸ್ವಾಮಿ ತಥಾಗತ ಅಂತ ಹೇಳಿದಂಥ ಅವ್ರ ಸೇವಕು ಬ್ರಹ್ಮಜ್ಞಾನಿಗಳು ಅಂತಂದರೆ ಎಲ್ಲಿದ್ದಾರೆ ಅಂತ ಹೇಳಿದಾಗ, ಇಲ್ಲಿ ಇದ್ದಾರಲ್ಲ ಪೂಜ್ಯ ಸ್ವಾಮಿ ರಂಗನಾಥಾಚಾರ್ಯ ಬಂದು ನೋಡೋದು ಗೊತ್ತಾಗೋದಿಲ್ವಾ ಅಂತ ಹೇಳಿದ್ರು ಅಂತ. ಅಂಥ ಜೀವನ ಎಷ್ಟು ವರ್ಷ ಅವರು ಸುಮಾರು 17-18ನೇ ವಯಸ್ಸಿಗೆ ರಾಮಕೃಷ್ಣ ಆಶ್ರಮವನ್ನು ಸೇರಿದ್ದು. ಸುಮಾರು 96 ವಯಸ್ಸವರೆಗೂ ಜೀವನವನ್ನು ನಡೆಸಿದ್ದು. 78 ವರ್ಷಗಳ ಕಾಲ ಆ್ಯಕ್ಟಿವ್ ಲೈಫ್ ಇನ್ ರಾಮಕೃಷ್ಣ ಮಿಷನ್. ಸೇರಿದಾಗಿನಿಂದ ದೇಹ ಬಿಡೋರ್ಗೂ, ದೇಹ ಬಿಡೋ ಕೆಲವು ದಿವಸ ಅವರು ದೇಹ ಬಿಡೋಕ್ಕೆ ಕೆಲವು ದಿವಸ ಹಿಂದೆ ಆಸ್ಪತ್ರೆಯಲ್ಲಿದ್ದಾಗ, ಅವ್ರ ಆಸ್ಪತ್ರೆಯಲ್ಲಿ ದೇಹ ಬಿಟ್ಟಿದ್ದಲ್ಲ, ಆಸ್ಪತ್ರೆಯಲ್ಲಿದ್ದಾಗ ಅವ್ರಿಗೆ ಭಾಳ ಆತ್ಮೀಯವಾದ ಸ್ವಾಮಿಗಳು ಒಬ್ಬರು ಬಂದಿದ್ದರು ಬೇಲೂರು ಮಠಕ್ಕೆ. ಅವ್ರಿಗೆ ಆ ಸ್ವಾಮೀಜಿ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ಗೊತ್ತಾದಾಗ ಅವರು ಅವ್ರಿಗೆ ಹೇಳಿದಂತೆ, ತುಂಬ ಅವ್ರಿಗೆ ದಣಿ ಮಾಡಬೇಡಿ, ಮಾತಾಡಿಸ್ಬೇಡಿ, ಸುಮ್ಮನೆ ನೋಡೋದಿದ್ರೆ ಓಕೆ, ಮಾತಾಡಿಸ್ಬೇಡಿ, ಹಿ ಶುಡ್ ಬಿ ಗಿವನ್ ಕಂಪ್ಲೀಟ್ ಟ್ರಸ್ಟ್ ಅಂತ ಹೇಳಿದಂತೆ. ಸರಿ, ಇವರು ಇಲ್ಲ ಏನೂ ತೊಂದರೆ ಕೊಡಲ್ಲ, ಮಾತಾಡಲ್ಲ ಅಂಥೇಳಿ ಅವರು ಇದ್ದಂಥ ಕ್ಯಾಬಿನ್ ಒಳಗಡೆ ICUಲಿದ್ರೋ ಇದು ಬಾರ್ಡಲ್ಲಿದ್ರೋ ಗೊತ್ತಿಲ್ಲ, ಒಟ್ಟಲ್ಲಿ ಬರೆಯೋದು. ಈ ವೆಂಟ್ ಇನ್ ಟು ಹಿಸ್ ಕ್ಯಾಬಿನ್. ಮಹಾರಾಜ್ ಮಲಗಿದ್ರಂತೆ, ಶಬ್ದನೇ ಆಗಬಾರ್ದು ಅಂಥೇಳಿ ಮೆಲ್ಲಿಗೆ ಹೋಗಿ ಕಾಟ್ ಹತ್ರ ಹೋಗಿ ಅವ್ರ ದೂರದಿಂದ ನಮಸ್ಕಾರ ಮಾಡಿಕೊಂಡು ಹಿಂದಕ್ಕೆ ಬರ್ತಾಯಿದ್ದಾರೆ. ಆಮೇಲೆ ಏನೋ ಸದ್ದಾದಂಗೆ ಆಯಿತು. ಹಿಂದೆ ತಿರುಗಿ ನೋಡಿದ್ರೆ ಮಹಾರಾಜ್ಗೆ ಆಗಲೇ ಎಚ್ಚರಾಗಿದೆ. ಆಮೇಲೆ ಕರಿತಾಯಿದ್ದೆ, ಯಾಕೆ ಹೋಗ್ತಾ ಇದೆ ಬಾ ಇಲ್ಲಿ ಅಂಥೇಳಿ ಸಣ್ಣದಾಗಿ, ಮಹಾರಾಜ್ ನೀವು ಮಾತಾಡಬಾರ್ದಂತೆ, ಲೆಟ್ ದೆಮ್ ಟೆಲ್ ವಾಟ್ ದೇ ವಾಂಟ್ ಅಂಥೇಳಿ ಸ್ವಲ್ಪ ಮಾತಾಡಿಸ್ಬಿಟ್ಟು
ತಲೆ ಮೇಲೆ ಕೈ ಇಟ್ಟು ಎದೆ ಮೇಲೆ ಕೈ ಇಟ್ಬಿಟ್ಟು ಒಬ್ಬ ಅಂಥೇಳಿ ಒಂದು ಆಶೀರ್ವಾದ ಮಾಡಿ ಕಳಿಸಿದ್ರಂತೆ. ಅವ್ರಿಗೆ ಭಾವುಕರಾಗಿ ಮಾತಾಡಿ ಅವ್ರ ದೇಹ ಬಿಡೋ ಸಮಯದಲ್ಲೂ ಇಷ್ಟೊಂದು ಕನ್ಸನ್ನು ನಮ್ಮ ಮೇಲೆ ತೋರಿಸ್ತಾ ಇದ್ದಾರೆ. ಈ ರಿಮೆಂಬರ್ಸ್ ಎವ್ರಿಥಿಂಗ್ ಆಫ್ ನನ್ನ ಬಗ್ಗೆ ಎಲ್ಲ ನೆನಪು ಮಾಡಿಕೊಂಡು ಒಂದು ಸ್ವಲ್ಪ ಮಾತಾಡ್ಬಿಟ್ಟು ಆಶೀರ್ವಾದ ಮಾಡಿ ಕಳಿಸಿದ್ರು. ಅವರ ದೇಹ ಬಿಡೋವರೆಗೂ 78 ವಯಸ್ಸಲ್ಲಿ ಒಂದು 60, 30, 40 ಆದಮೇಲೆ ಎನರ್ಜಿ ಲೆವೆಲ್ ಹೋಗ್ತಾ ಇರುತ್ತೆ. ಆದರೆ ಇವರು ಮಿಷನ್ನಲ್ಲಿ ತಮ್ಮ ಜೀವನವನ್ನು 78 ವರ್ಷಗಳ ಕಾಲ ಕಳೆದಿದ್ದಾರೆ. 100ಕ್ಕೆ 100 ಹಿ ವಾಸ್ ಅ ಫುಲ್ ಆಫ್ ಆ್ಯಕ್ಟಿವ್ ಲೈಫ್. ಇದಕ್ಕೆ ಸಂಬಂಧಪಟ್ಟಂತನೇ ಬಾಸ್ಟನ್ನಲ್ಲಿ ಯಾರೋ ಒಬ್ಬರು ಮಹಾರಾಜ್ಗೆ ತುಂಬ ಜನ ಕೇಳ್ತಾರೆ, ಆ ಥರ ಮಹಾತ್ಮನಿಗೆ ಪ್ರಶ್ನೆ ಕೇಳ್ತಾರೆ, ಹ್ಯಾವ್ ಯು ರಿಯಲೈಸ್ಡ್ ಗಾಡ್, ಭಗವಂತನ ಕಂಡಿದ್ದೀರಾ ಅಂತ ಕೇಳ್ತಾರೆ. ಹಾಗೆ ಬಾಸ್ಟನ್ನಲ್ಲಿ ಕೂಡ ಮೋಸ್ಟ್ ಪ್ರಾಬಲಿ ಇನ್ ಬಾಸ್ಟನ್ ಮಹಾರಾಜ್ನೇ ಕೇಳಿದಂತೆ ಹ್ಯಾವ್ ಯು ರಿಯಲೈಸ್ಡ್ ಗಾಡ್ ಅಂತ. ಅದಕ್ಕೆ ಮಹಾರಾಜ್ ಭಾಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ, ಅದನ್ನು ನಾನು ಓದ್ತೇನೆ. ಮಹಾರಾಜ್ ಹೇಳಿದರು, ಇಫ್ ಐ ಹ್ಯಾಡ್ ನಾಟ್ ಹ್ಯಾಡ್ ಸಮ್ ಗ್ಲಿಮ್ಸ್ ಆಫ್ ಗಾಡ್ ಕುಡ್ ಐ ಹ್ಯಾವ್ lived this monastic life successfully for the last 60 years or more. ಬರೀ ಇಷ್ಟೇ ಕೇಳಲ್ಲ, ಇನ್ನು ಮುಂದೆ ನಿಲ್ಲಿಸ್ತಾನೆ. ಅಂದರೆ ನನಗೇನಾದರೂ ಒಂದಷ್ಟು ಆ ದಿಕ್ಕಿನಲ್ಲಿ ಗ್ಲಿಮ್ಸಸ್ ಆಗದೇ ಇದ್ದಿದ್ದರೆ ಈ ಜೀವನ ನಡ್ಸೋಕ್ಕಾಗತ್ತೆ ಇಷ್ಟು ವರ್ಷ ಇಷ್ಟು ಸೂಕ್ತವಾಗಿ. ಇಫ್ ಐ ಹ್ಯಾಡ್ ನಾಟ್ ಹ್ಯಾಡ್ ಸಮ್ ಗ್ಲಿಮ್ಸ್ ಆಫ್ ಗಾಡ್ ಕುಡ್ ಐ ಹ್ಯಾವ್ ಲಿವ್ಡ್ ದಿಸ್ ಮೊನಾಸ್ಟಿಕ್ ಲೈಫ್ ಸಕ್ಸಸ್ಫುಲಿ ಫಾರ್ ದ ಲಾಸ್ಟ್ 60 years or more. ಇನ್ನು ಮುಂದೆ ಚೆನ್ನಾಗಿ ಹೇಳ್ತಾರೆ ನೋಡಿ, ಇನ್ನೂ ಸೇರಿಸ್ತಾರೆ. ಬಟ್ ಐ ಹ್ಯಾವ್ ಸ್ಟಿಲ್ ಎ ಲಾಂಗ್ ವೇ ಟು ಗೋ. ಇದು ಸರಳತೆಯ ಸ್ವಭಾವ. ಇನ್ನೂ ಸಾಕಷ್ಟು ಹೋಗಲಿಕ್ಕಿದೆ, ಅದು ಒಂದಷ್ಟು ಆಗಿದೆ, ಆದ್ದರಿಂದ ಈ ದಿಕ್ಕಿನಲ್ಲಿ ನಾನು ಹೋಗ್ತಾ ಇದ್ದೇನೆ ಅಂತ ಅವರು ಬಾಸ್ಟನ್ನಲ್ಲಿದ್ದಾಗ ಮಹಾರಾಜು ಉತ್ತರವನ್ನು ಕೊಡ್ತಾರೆ. ಹಾಗೆ ಪೂಜ್ಯ ರಂಗನಾಥಾನಂದಜಿ ಮಹಾರಾಜ್ ಬಗ್ಗೆ ಈಗ ಒಂದಷ್ಟು ವಿಚಾರಗಳನ್ನು ಇನ್ನು ಈಗ ಕೆಲವೆಲ್ಲ ಮಾಂಗ್ ಪಿತೋಡ್ ಫ್ರಾಟಿಯರು ಮತ್ತು ಅವ್ರದ್ದು ಸಾಕಷ್ಟು ಪುಸ್ತಕಗಳೆಲ್ಲ ಪಬ್ಲಿಷ್ ಆಗಿದೆ. ಇನ್ನು ಹೆಚ್ಚು ಆಸಕ್ತಿವಂತ ಭಕ್ತರು ಅಥವಾ ಹಿತೈಷಿಗಳು ಅಥವಾ ಶ್ರೋತೃಗಳು ರಾಮಕೃಷ್ಣ ಮಠ ಪರಂಪರೆ ಬಿಟ್ಟು ಬೇರೆಯವರು ಯಾರು ಯೂಟ್ಯೂಬಲ್ಲಿ ಕೇಳ್ತಾ ಇರ್ಬೋದು ವಿಚಾರಗಳನ್ನು. ಅವರು ಹೆಚ್ಚು ಆಸಕ್ತಿ ಇರೋರು ಅವರ ಎಷ್ಟು ರೆಕಾರ್ಡೆಡ್ ಇನ್ಸಿಡೆಂಟ್ಸ್ ಪುಸ್ತಕಗಳೆಲ್ಲ ಬಂದಿದೆ. ರಾಮಕೃಷ್ಣ ಮಠದ ಎಲ್ಲ ಪಬ್ಲಿಕೇಶನ್ ಸೆಂಟರ್ಗಳಲ್ಲಿ ಆ ಪುಸ್ತಕ ಲಭ್ಯ ಇದೆ. ಆಸಕ್ತಿವಂತರು ಇನ್ನಷ್ಟು ಅಧ್ಯಯನ ಮಾಡಿ ಅವರ ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಇಂಥ ಮಹಾತ್ಮರೆಲ್ಲ ಭಗವಂತನ ದಿವ್ಯತ್ರಯರ ಶ್ರೀರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ ಮತ್ತು ಶ್ರೀಮಾತೆ ಶಾರದಾ ದೇವಿಯರ ಆಶೀರ್ವಾದದಿಂದ ಈ ಮಹಾಸಂಘದಲ್ಲಿ ಬಂದು ಹೋದಂಥವರು. ಅವರನ್ನು ನೆನೆಸಿಕೊಂಡು ನಮ್ಮ ಜೀವನವನ್ನು ಧನ್ಯವಾಗಿಸಿಕೊಳ್ಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.